ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಆದಂಥ ಅದರ ಮೊದಲನೇ ಚಾಪ್ಟರ್ನ 2ನೇ ಸೆಷನ್ಗೆ ಸ್ವಾಗತ. ಸೊ ಆಲ್ರೆಡಿ ನಾವು ಲಾಸ್ಟ್ ಸೆಷನಲ್ಲಿ ಏನು ಡಿಸ್ಕಸ್ ಮಾಡಿದಿರಿ ಅಂತ ನೀವೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಸೊ ಈಗ 2ನೇ ಸೆಷನಲ್ಲಿ ಅದೇ ಇಂಟ್ರೊಡಕ್ಷನ್ ಪಾರ್ಟ್ನ ಕಂಟಿನ್ಯೂ ಮಾಡ್ತೀರಿ. ಇದರಲ್ಲಿ ಯಾವ್ಯಾವ ಥರ ಪಾಯಿಂಟ್ಸ್ ಬರ್ತಾವಪ್ಪ ಅಂತಂದರೆ, ಜಸ್ಟ್ ಒಂದು ಸಮ್ ಅಪ್ ಮಾಡಬೇಕು ಅಂತಂದರೆ ಮೇಯ್ನ್ ಆಗಿ ನಾವು ನೋಡುವಂಥದ್ದು ರೋಲ್ ಆಫ್ ಎ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತೇಳಿ. ಸೊ ಪ್ರಾಜೆಕ್ಟ್ ಮ್ಯಾನೇಜರ್ ರೋಲ್ ಏನು ಅಂತ ನೋಡ್ತೀರಿ. ಸೊ ಜಸ್ಟ್ ಅಬ್ಸರ್ವ್ ಮಾಡಿ ಏನೇನಿರುತ್ತೆ ಅಂತೇಳಿ. ಸೊ ವಾಟ್ ಆರ್ ದ ರೋಲ್ ಆಫ್ ಎ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಕನ್ಸಿಡರ್ ಮಾಡಿದ್ರೆ, ಮೇಯ್ನ್ ಆಗಿ ಕನ್ಸಿಡರ್ ಮಾಡುವಂಥದ್ದು ಒಂದು ಪ್ಲಾನಿಂಗ್ ದ ಆಕ್ಟಿವಿಟೀಸ್. ಸೊ ಈ ಪ್ಲಾನಿಂಗ್ ದ ಆಕ್ಟಿವಿಟೀಸ್ ಅಲ್ಲಿ ಏನಪ್ಪ ಬರುತ್ತೆ ಅಂತಂದ್ರೆ, ಎ ಪ್ರಾಜೆಕ್ಟ್ ಮ್ಯಾನೇಜರ್ ನೀಡ್ಸ್ ಟು ಸೆಟ್ ಅನ್ ಇಂಪ್ಯಾಕ್ಟ್ ಸ್ಟ್ರಾಟಜಿ ದಟ್ ಇನ್ಕ್ಲೂಡ್ಸ್ ಎ ಫುಲ್ ಲಿಸ್ಟ್ ಆಫ್ ಆಕ್ಟಿವಿಟೀಸ್ ದಟ್ ಆರ್ ಇಂಪಾರ್ಟೆಂಟ್ ಫಾರ್ ದಿ ಪ್ರಾಜೆಕ್ಟ್. ಸೊ ಆ ಪ್ರಾಜೆಕ್ಟ್ ಮ್ಯಾನೇಜರು ಎಂಟೈರ್ ಪ್ರಾಜೆಕ್ಟ್ನ ಪ್ಲಾನಿಂಗ್ ಮಾಡುವಂಥ ಹೊಣೆನ ಹೊತ್ಕೊಂಡಿರ್ತಾನೆ. ಸೊ ಅಂದರೆ ಇದರಲ್ಲಿ ಮ್ಯಾನೇಜರ್ ನೀಡ್ಸ್ ಟು ಸೆಟ್ ಅನ್ ಇಂಪಾರ್ಟೆಂಟ್ ಇಂಪ್ಯಾಕ್ಟ್ ಸ್ಟ್ರಾಟಜಿ ದಟ್ ಇನ್ಕ್ಲೂಡ್ಸ್ ಫುಲ್ ಲಿಸ್ಟ್ ಆಫ್ ಆಕ್ಟಿವಿಟೀಸ್. ನಾವು ಏನೇನೆಲ್ಲ ಆಕ್ಟಿವಿಟೀಸ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಇದರಲ್ಲೇನೆ ಅವರು ಪ್ರಾಜೆಕ್ಟ್ ಮ್ಯಾನೇಜರು ಪ್ಲಾನ್ ಮಾಡಬೇಕಾಗುತ್ತೆ. ದ ಕೀ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಪ್ರಾಜೆಕ್ಟ್ ಮ್ಯಾನೇಜರ್ ಇನ್ಕ್ಲೂಡ್ಸ್ ಪ್ಲಾನಿಂಗ್. ಸೊ ಪ್ಲಾನಿಂಗ್ ಮಾಡೋದು ಕೂಡ ಯಾರು ಅಂತ ಹೇಳ್ತಿದ್ದಾರೆ, ಪ್ರಾಜೆಕ್ಟ್ ಮ್ಯಾನೇಜರೇ ಪ್ಲಾನಿಂಗ್ ಮಾಡ್ತಾರೆ. ಸೊ ಇನ್ ಜನರಲ್ ವೆನ್ ಎ ಪ್ರಾಜೆಕ್ಟ್ ಮ್ಯಾನೇಜರ್ ಇಸ್ ಪ್ಲಾನಿಂಗ್ ದ ಆಕ್ಟಿವಿಟೀಸ್, ಇಟ್ ಈಸ್ ಇಂಪಾರ್ಟೆಂಟ್ ಟು ಟಾರ್ಗೆಟ್ ದ ಆಕ್ಟಿವಿಟೀಸ್ ಎಫೆಕ್ಟಿವ್ಲಿ ಟು ಡೂ ಲೆಸ್ ಬಟ್ ವೆಲ್. ಸೊ ಎಫೆಕ್ಟಿವ್ ಆಗಿ ಮಾಡಬೇಕು, ಕಡಿಮೆ ಟೈಮಲ್ಲಿ ಮಾಡಬೇಕು, ಮತ್ತೆ ಅದು ನೀಟಾಗಿರಬೇಕು. ಸೊ ಇದನ್ನ ಯಾರು ಮಾಡ್ತಾರೆ, ಪ್ರಾಜೆಕ್ಟ್ ಮ್ಯಾನೇಜರ್ ಮಾಡ್ತಾರೆ. ಅಂದ್ರೆ ಇದ್ರಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದೇ, ನೀವು ಮೇನ್ ಆಗಿ ಪ್ಲಾನಿಂಗ್ ಮಾಡೋದು ಯಾರಪ್ಪ ಅಂದ್ರೆ ಪ್ರಾಜೆಕ್ಟ್ ಮ್ಯಾನೇಜರ್ ಅನ್ಸ್ಕೊಂತಾರೆ. ಸೊ ವಾಟ್ ಇಸ್ ದ ನೆಕ್ಸ್ಟ್ ಪಾಯಿಂಟ್ ಆಗಾದ್ರೆ ಆರ್ಗನೈಸಿಂಗ್. ಸೊ ಆರ್ಗನೈಸಿಂಗ್ ದ ಪ್ರಾಜೆಕ್ಟ್, ನೀವು ಅಬ್ಸರ್ವ್ ಮಾಡ್ಬೋದು, ಆರ್ಗನೈಸಿಂಗ್ ದ ಪ್ರಾಜೆಕ್ಟ್ ಟೀಮ್ ಟು ಪರ್ಫಾರ್ಮ್ ಎ ವರ್ಕ್. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ತೀರಿ, ಪ್ರಾಜೆಕ್ಟ್ ಮ್ಯಾನೇಜರ್ ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಪ್ರಾಜೆಕ್ಟ್ ಟೀಮ್ ನ ಪ್ಲಾನ್ ಮಾಡ್ತಾರೆ, ಪ್ರಾಜೆಕ್ಟ್ ಟೀಮ್ ನ ಫಾರ್ಮ್ ಮಾಡ್ತಾರೆ ಟು ಪರ್ಫಾರ್ಮ್ ದಿ ಏನ್ ಪ್ರಾಜೆಕ್ಟ್ ಬೇಕಾಗಿರೋಂಥ ವರ್ಕ್ ಮಾಡಬೇಕು, ಆ ವರ್ಕ್ ಯಾರಪ್ಪ ಮಾಡಬೇಕು, ಪ್ರಾಜೆಕ್ಟ್ ಟೀಮ್ ಮಾಡಬೇಕು. ಅದನ್ನ ಆರ್ಗನೈಸ್ ಮಾಡೋದು ಯಾರಾಗಿರ್ತಾರೆ, ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರ್ತಾರೆ. ಸೊ ವಿಚ್ ಆರ್ ದ ಪಾಯಿಂಟ್ಸ್ ಆಗಾದ್ರೆ, ಫೋಕಸ್ ದರ್ ಟೀಮ್ಸ್ ಎಫರ್ಟ್ ಆನ್ ಎಲಾಬೊರೇಟ್ ಸ್ಪ್ರೆಡ್ ಶೀಟ್ಸ್, ಲಾಂಗ್ ಚೆಕ್ ಲಿಸ್ಟ್ ಅಂಡ್ ವೈಟ್ ಬೋರ್ಡ್ಸ್. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಸ್ಪ್ರೆಡ್ ಶೀಟ್ಸ್ ಇರ್ಬೋದು, ಲಾಂಗ್ ಚೆಕ್ ಲಿಸ್ಟ್ ಅಥವಾ ವೈಟ್ ಬೋರ್ಡ್ಸ್. ಅಂದ್ರೆ ಆ ಪ್ಲಾನಿಂಗ್ ಮಾಡಿದಾಗ ಅದಕ್ಕೆ ನೆಕ್ಸ್ಟ್ ಏನ್ ಬೇಕು, ಪ್ರಾಜೆಕ್ಟ್ ಒಂದು ಟೀಮ್ ಮಾಡ್ಕೋತಾರೆ. ಆ ಟೀಮ್ ಏನೆಲ್ಲ ಬೇಕು, ಸ್ಪ್ರೆಡ್ ಶೀಟ್ಸ್ ಅಂದ್ರೆ ನಿಮ್ಗೆಲ್ಲ ಗೊತ್ತು, ಒಂದು ಎಕ್ಸೆಲ್ ಫಾರ್ಮ್ಯಾಟ್ಸ್ ಅಲ್ಲಿ ಯಾವ ತರ ವರ್ಕ್ ಮಾಡಬೇಕು ಅಂತ ಹೇಳಿ ಅದನ್ನ ಕ್ರಿಯೇಟ್ ಮಾಡ್ಕೊಬೇಕು. ಮತ್ತೆ ಲಾಂಗ್ ಚೆಕ್ ಲಿಸ್ಟ್, ಈ ಪ್ರಾಜೆಕ್ಟ್ ಬೇಕಾಗಿರುವಂತ ಚೆಕ್ ಲಿಸ್ಟ್ ಅಂದ್ರೆ ಏನು, ಯಾವ್ದು ಬೇಕು ಯಾವ್ದು ಬೇಡ ಅಂತ ಟಿಕ್ ಮಾರ್ಕ್ ಮಾಡ್ಕೊಳ್ಳೋಂಥ ಚೆಕ್ ಲಿಸ್ಟ್ ರೆಡಿ ಮಾಡ್ಕೊಂತಾರೆ. ಅಂಡ್ ವೈಟ್ ಬೋರ್ಡ್ಸ್ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡೋಕ್ಕೆ ಒಂದು ವೈಟ್ ಬೋರ್ಡ್ ನ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಸೊ ನೀಡ್ ಟು ಡೆವಲಪ್ ಎ ಪ್ಲಾನ್ ದಟ್ ವಿಲ್ ಸಪೋರ್ಟ್ ಟೀಮ್ ಟು ರೀಚ್ ದೇರ್ ಗೋಲ್ ಈಸಿಲಿ ವಿತೌಟ್ ಹಿಂಡರಿಂಗ್ ದ ಪರ್ಫಾರ್ಮೆನ್ಸ್. ಯಾವುದೇ ರೀತಿಯಾದಂಥ ಪರ್ಫಾರ್ಮೆನ್ಸ್ ಕಡಿಮೆ ಆಗದಿರಾ ಅವ್ರ ಗೋಲ್ ರೀಚ್ ಆಗೋಕ್ಕೆ ಎಫೆಕ್ಟಿವ್ ಆಗಿರುವಂತಹ ಟೀಮ್ ನ ಪ್ಲಾನ್ ಮಾಡಬೇಕು. ಆ ಟೀಮ್ ಫಾರ್ಮ್ ಮಾಡೋದ್ಯಾರು, ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರ್ತಾನೆ. ಸೊ ಲೆಟ್ ಅಸ್ ಕನ್ಸಿಡರ್ ಇಟ್ ಇಸ್ ದೇರ್ ಡ್ಯೂಟಿ ಟು ಆರ್ಗನೈಸ್ ದೇರ್ ಟೀಮ್ ಟು ಶೋ ದೇರ್ ಫುಲ್ ಪೊಟೆನ್ಷಿಯಲ್. ಸೊ ಅದೇ ರೀತಿನೇ ಆ ಟೀಮ್ ನ ಫುಲ್ ಪೊಟೆನ್ಷಿಯಲ್ ತೋರಿಸಬೇಕು ಅಂದ್ರೆ ಪ್ರಾಜೆಕ್ಟ್ ಮ್ಯಾನೇಜರು ಅವರಿಗೆ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಒಳ್ಳೆ ಟೀಮ್ ನ ಫಾರ್ಮ್ ಮಾಡಬೇಕು ಅಂತ ಹೇಳುತ್ತೆ. ಸೊ ವಾಟ್ ಎವರ್ ದ ನೆಕ್ಸ್ಟ್ ಒನ್ ಆಗಾದ್ರೆ, ದ ನೆಕ್ಸ್ಟ್ ಪಾಯಿಂಟ್ ಇಸ್ ದಟ್ ಡೆಲಿಗೇಟಿಂಗ್ ದ ಟೀಮ್ಸ್. ಸೊ ನಾವು ಟೀಮ್ ಏನ್ ಮಾಡ್ತಾ ಇರಬೇಕು, ಫಾಲೋ ಮಾಡ್ತಾ ಇರಬೇಕು. ನಾನು ಸಿಂಪಲ್ ಆಗಿ ಹೇಳಿದ್ದೀನಿ ಅವತ್ತು. ಏನಪ್ಪಾ ಒಂದು ಸಿಂಪಲ್ ಎಕ್ಸಾಂಪಲ್ ಅಂತಂದ್ರೆ, ನಿಮ್ಮ ಕಾಲೇಜಿನಲ್ಲಿ ಪ್ಲಾಕಾಸ್ಟಿಂಗ್ ಮಾಡೋದು ಒಂದು ಪ್ರಾಜೆಕ್ಟ್. ಆ ಪ್ರಾಜೆಕ್ಟ್ಗೆ ಏನೇನ್ ತರ ಮಾಡ್ತೀರಿ ಅಂತಂದ್ರೆ, ನಿಮ್ಗೆ ಗೊತ್ತಿದೆ, ಗ್ರೂಪ್ ನ ಫಾರ್ಮ್ ಮಾಡ್ತಾರೆ ಫಸ್ಟ್ ಟೀಚರ್ಸ್. ಏನಕ್ಕೆ, ಕ್ಲೀನಿಂಗ್ ಒಂದು ಟೀಮ್ ಅಂತ ಮಾಡ್ತಾರೆ, ಒಂದು ಕಮಿಟಿ ಮಾಡ್ಕೊಂತಾರೆ, ಕ್ಲೀನಿಂಗ್ ಕಮಿಟಿ ಅಂತ. ಡಿಸಿಪ್ಲಿನ್ ಒಂದು ಕಮಿಟಿ. ಇಲ್ಲಿ ಕಮಿಟಿ ಫಾರ್ಮ್ಸ್ ಇಸ್ ನಥಿಂಗ್ ಬಟ್ ವಾಟ್, ಟೀಮ್ಸ್. ಆ ಟೀಮ್ ನ ಯಾರೋ ಒಂದು ಲೀಡರ್ ಇರ್ತಾನೆ. ಆ ಲೀಡರ್ ಇಸ್ ನಥಿಂಗ್ ಬಟ್ ವಾಟ್, ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಹೇಳ್ಬೋದು. ಸೊ ಆ ಪ್ರಾಜೆಕ್ಟ್ ಮ್ಯಾನೇಜರ್ ವರ್ಕ್ ಅಂದ್ರೆ ಆ ಲೀಡರು ಇಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರೆ. ಸೊ ಡೆಲಿಗೇಟಿಂಗ್ ದ ಟೀಮ್ಸ್, ಆ ಟೀಮ್ ನ ಫಾಲೋ ಅಪ್ ಮಾಡೋದು ಯಾರು, ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರ್ತಾರೆ. ದ ಮ್ಯಾನೇಜರ್ ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಆಫ್ ದೇರ್ ಟೀಮ್ ಅಂಡ್ ಅಕಾರ್ಡಿಂಗ್ಲಿ ಡೆಲಿಗೇಟ್ ದ ಟಾಸ್ಕ್ ಟು ದೆಮ್. ಸೊ ಆ ಟೀಮ್ ನ ಶಕ್ತಿ ಎಷ್ಟಿದೆ ಅಥವಾ ಅವ್ರ ವೀಕ್ನೆಸ್ ಏನು ಅಂತ ತಿಳ್ಕೊಳ್ಬೇಕಾದ್ರೆ ಯಾರ್ದು, ಪ್ರಾಜೆಕ್ಟ್ ಮ್ಯಾನೇಜರ್ ರೋಲ್ ಆಗಿರುತ್ತೆ. ಸೊ ಬಿ ಎ ಗುಡ್ ಲೀಡರ್ ಹೂ ಕ್ರಿಯೇಟ್ಸ್ ಎನ್ವೈರನ್ಮೆಂಟ್ ದಟ್ ಫೋಸ್ಟರ್ಸ್ ಟ್ರಸ್ಟ್ ಥ್ರೂ ಮೀನಿಂಗ್ಫುಲ್ ಡೆಲಿಗೇಷನ್ಸ್. ಸೊ ಒಳ್ಳೆಯ, ನಾನು ಇದೇ ಹೇಳ್ತಾ ಇದ್ದೆ, ಲೀಡರ್ ದಟ್ ಇಸ್ ವಾಟ್ ನಥಿಂಗ್ ಬಟ್, ಲೀಡರ್ ಅಂದ್ರೆ ಏನಿಲ್ಲಿ, ದಟ್ ಇಸ್ ನಥಿಂಗ್ ಬಟ್ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ. ಸೊ ಆ ಲೀಡರ್ ಏನ್ ಕೆಲಸ ಮಾಡಬೇಕು, ದಟ್ ಈಸ್ ನಥಿಂಗ್ ಬಟ್ ವಾಟ್, ದ ಲೀಡರ್ ಶುಡ್ ಡೂ, ಟೀಮ್ ನ ಫಾರ್ಮ್ ಮಾಡಿ ಆ ಟೀಮ್ ನ ಫಾಲೋ ಅಪ್ ಮಾಡ್ತಾ ಹೋಗ್ತಾ ಇರಬೇಕು. ದಟ್ ಈಸ್ ದ ವರ್ಕ್ ಆಫ್ ಯಾರ್ದು, ದಟ್ ಇಸ್ ನಥಿಂಗ್ ಬಟ್ ದ ಡೆಲಿಗೇಟಿಂಗ್ ದ ಟೀಮ್ಸ್, ದಟ್ ಈಸ್ ಡನ್ ಬೈ ವಾಟ್, ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪಾಯಿಂಟ್ ಆಗಾದ್ರೆ ಕಂಟ್ರೋಲಿಂಗ್ ಟೈಮ್ ಮ್ಯಾನೇಜ್ಮೆಂಟ್. ನಿಮ್ಗೆ ಅನಿಸ್ಬೋದು, ಸರ್ ಯಾಕೋ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಮಾಡ್ತಾ ಇದ್ದಾರೆ, ಏನಿದು ಅಂತೇಳಿ. ನೋಡಿ, ಇಲ್ಲಿರುವಂತದ್ದು ಜಾಸ್ತಿ ಥಿಯರಿಟಿಕಲ್ ಪಾಯಿಂಟ್ಸ್ ಆಗಿರೋದ್ರಿಂದ ನಾನು ತುಂಬಾನೇ ಸ್ಲೋ ಆಗಿ ಹೇಳ್ತಾ ಹೋದೆ ಅಂತಂದ್ರೆ ನಿಮ್ಗೆ ತಲೆಗೆ ಹೋಗೋದಿಲ್ಲ. ಓಕೆನಾ, ಜೊತೆನಾಗುತ್ತೆ ಏನೋ ಓದ್ಕೊಂಡು ಹೋದಂಗೆ ಅನ್ಸ್ಬಿಡುತ್ತೆ. ಅದಕ್ಕೆ ಸಿಂಪಲ್ ಆಗಿ ಯಾವ್ಯಾವ ಪಾಯಿಂಟ್ಸ್ ಮೇನ್ ಬೇಕು ಆ ಪಾಯಿಂಟ್ಸ್ ಕನ್ಸಿಡರ್ ಮಾಡಬೇಕು. ಮತ್ತೆ ಇದರಲ್ಲಿ ಇರೋದೇ ನಿಮಗೆ ನೋಟ್ಸು, ಪ್ಲಸ್ ನೋಟ್ಸು
ಅದು ಕೂಡ ಪಾಯಿಂಟ್ಸ್ ಇಲ್ಲಿರುವಂಥ ಪಾಯಿಂಟ್ಸ್ ಇರ್ತವೆ. ಸೊ ನೀವು ನೋಟ್ಸ್ ನೋಡಿದ ತಕ್ಷಣ ಈ ಪಾಯಿಂಟ್ಸ್ ಎಕ್ಸ್ಪ್ಲೈನ್ ಮಾಡಿದ್ರು ಸರ್, ಏನು ಎಕ್ಸಾಂಪಲ್ ಕೊಟ್ಟಿದ್ದೀನೋ ಅದನ್ನು ನೀವು ನೆನ್ಪಿಟ್ಕೊಬೇಕು. ಅವಾಗ ಏನಾಗುತ್ತೆ, ನಿಮ್ಗೆ ಓದಬೇಕಾದ್ರೆ ತುಂಬಾನೇ ಈಸಿ ಆಗುತ್ತೆ. ಸೊ ವಾಟ್ ಆರ್ ಫೋರ್ತ್ ಪಾಯಿಂಟ್, ಕಂಟ್ರೋಲಿಂಗ್ ಟೈಮ್ ಮ್ಯಾನೇಜ್ಮೆಂಟ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರುವಂತ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅವ್ರ ಟೈಮ್ನ ಮ್ಯಾನೇಜ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ಈಗ ಒಂದು 4-5 ಟೀಮ್ ಮಾಡಿರ್ತಾರೆ, 4-5 ಟೀಮು ಕೂಡ ಅವ್ರ ಟೈಮ್ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಇನ್ ದ ಸೆನ್ಸ್ ಏನು, ಟೈಮ್ನ ಯಾವ ರೀತಿ ಬಳಸ್ಕೊತಾ ಇದ್ದಾರೆ. ಸೊ ಎಲ್ಲೋ ಒಂದು 30 days ಟೈಮ್ ಟಾರ್ಗೆಟ್ ಕೊಟ್ಟಿರ್ತಾರೆ, 30 days ಅಲ್ಲಿ ಇವ್ರು ಕಂಪ್ಲೀಟ್ ಆಗುತ್ತಾ, ಆ ಕಂಪ್ಲೀಟ್ ಆಗಕ್ಕೆ ಇವ್ರು ಇವತ್ತು ಎಷ್ಟು ಎಫರ್ಟ್ ಹಾಕ್ಬೇಕು. ಸೊ ಇದನ್ನ ಪ್ರಾಜೆಕ್ಟ್ ಮ್ಯಾನೇಜರ್ ಪ್ಲಾನ್ ಮಾಡ್ತಾ ಬರ್ಬೇಕಾಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ದಟ್ ಈಸ್ ವಾಟ್ ಕಂಟ್ರೋಲಿಂಗ್ ಟೈಮ್ ಮ್ಯಾನೇಜ್ಮೆಂಟ್. ನೆನ್ಪಿಟ್ಕೊಳ್ಳಿ. ಸೊ ಕಂಟ್ರೋಲಿಂಗ್ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಆಲ್ಸೋ ಡನ್ ಬೈ ವಾಟ್, ದ ಪ್ರಾಜೆಕ್ಟ್ ಮ್ಯಾನೇಜರ್. ದೇ ನೀಡ್ ಟು ಡೆವಲಪ್ ಎ ಪ್ರಾಜೆಕ್ಟ್ ದಟ್ ಹ್ಯಾಸ್ ದ ಫಾಲೋಯಿಂಗ್ ಫೀಚರ್ಸ್. ಯಾವ್ಯಾವು? ಒಂದು ಆಬ್ಜೆಕ್ಟಿವ್, ಪ್ರಾಸೆಸ್, ಎಸ್ಟಿಮೇಟಿಂಗ್ ಡ್ಯೂರೇಷನ್, ಶೆಡ್ಯೂಲ್ ಡೆವಲಪ್ಮೆಂಟ್ ಅಂಡ್ ಶೆಡ್ಯೂಲ್ ಕಂಟ್ರೋಲ್. ಎವ್ರಿಥಿಂಗ್ ಇಸ್ ಡನ್ ಬೈ ವಾಟ್? ಯಾರಿಂದ ಕಂಟ್ರೋಲ್ ಮಾಡಕ್ ಬರ್ತಾ ಇರುತ್ತೆ ಇದೆಲ್ಲ? ಪ್ರಾಜೆಕ್ಟ್ ಮ್ಯಾನೇಜರ್ ಇಂದ ಬರ್ತಾ ಇರುತ್ತೆ. ಸೊ ವಾಟ್ ಅಬೌಟ್ ದ ನೆಕ್ಸ್ಟ್ ಪಾಯಿಂಟ್ ದೆನ್, ಮ್ಯಾನೇಜಿಂಗ್ ದ ಡೆಲಿವರಬಲ್ಸ್. ವಾಟ್ ಈಸ್ ದಿಸ್ ಮ್ಯಾನೇಜಿಂಗ್ ದ ಡೆಲಿವರಬಲ್ಸ್? ಅಂದ್ರೆ ಏನು ಇಲ್ಲ, ನಾವು ಕೊಡುವಂತ ಔಟ್ಪುಟ್ ಕಡೆ ಯಾವ್ಯಾವು ರೆಡಿ ಆಗ್ತಾ ಇದಾವೆ ಅದನ್ನ ಮ್ಯಾನೇಜ್ ಮಾಡ್ತಾ ಬರ್ತಾ ಇರ್ಬೇಕು. That is, in detail explain ಮಾಡಬೇಕಂದ್ರೆ, the project manager is also responsible for ensuring that the deliverables are delivered on time and within budget as per the business requirements. ಸೊ ಒಂದು ಸಿಂಪಲ್ ಪ್ರಾಜೆಕ್ಟ್ ಅಂತಂದ್ರೆ, ನಿಮ್ಮ ಮನೆ ಕಟ್ಟಬೇಕು, ನಿಮ್ಮ ಮನೆಗೆ ಒಂದು ಪಾಯದ ಕೆಲಸ ಹಾಕ್ಬೇಕು, ಅದಕ್ಕೆ ಒಂದು ಏನಪ್ಪಾ ಅಂದ್ರೆ ಒಂದು ಸೈಜ್ ಕಲ್ಬೇಕು, ಒಂದು 150 ಸೈಜ್ ಕಲ್ಬೇಕು. 150 ಸೈಜ್ ಕಲ್ಗೆ ಏನ್ ಮಾಡ್ತೀರಾ, ಒಂದು ಕ್ರಷರ್ಗೆ ಹೋಗ್ಬಿಟ್ಟು ಅವ್ರಿಗೆ ಆರ್ಡರ್ ಕೊಟ್ಟು ಬಂದಿರ್ತೀರ, ಕರೆಕ್ಟಾ? ಸೊ ಆ ಕ್ರಷರ್ಗೆ ಆರ್ಡರ್ ಕೊಟ್ಟು ಬಂದಿರ್ತಾರೆ, ನೀವು 2 days ಅಲ್ಲಿ ಪಾಯ ಹಾಕ್ಬೇಕಾಗತ್ತೆ. ಸೊ ಅವನಿಗೆ ಪ್ರಾಜೆಕ್ಟ್ ಏನೋ ನಿಮಗೆ ಬೇಕಾಗಿರುವಂತ 150 ಕಲ್ಲುಗಳು ರೆಡಿ ಮಾಡೋದೆ, ಅವನ ದಟ್ ಕೊಡ್ತಾನಲ್ಲ, ದಟ್ ಇಸ್ ನಾಟ್ ದಟ್ ಬಟ್ ವಾಟ್ ಔಟ್ಪುಟ್, ದಟ್ ಇಸ್ ವಾಟ್ ಡಿಲಿವರಬಲ್ಸ್ ಅಂತ ನಾವು ಮೆನ್ಷನ್ ಮಾಡಬಹುದು. ಅರ್ಥ ಆಗ್ತದೆ ಅಂತ ಅನ್ಕೊಂತೀನಿ. ನಾನು ಕೊಡ್ತಾ ಇರೋಂಥ ತುಂಬಾ ಸಿಂಪಲ್ ಎಕ್ಸಾಂಪಲ್, ಈಸಿಯಾಗಿ ಅರ್ಥ ಆಗಲಿ ಅಂತ. ಏನ್ ಡಿಲಿವರಬಲ್ಸ್ ಅಂದ್ರೆ ನಮ್ಗೆ ಏನ್ ಪ್ರಾಜೆಕ್ಟ್ ಔಟ್ಪುಟ್ ಕೊಡುತ್ತೆ. ಸೊ ದಟ್ ಈಸ್ ವಾಟ್ ದ ಪ್ರಾಜೆಕ್ಟ್ ಮ್ಯಾನೇಜರ್ ಇಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಎಂಶ್ಯೂರಿಂಗ್ ದಟ್ ದ ಡಿಲಿವರಬಲ್ಸ್ ಆರ್ ಡಿಲಿವರ್ಡ್ ಆನ್ ಟೈಮ್ ಅಂಡ್ ವಿತ್ ಇನ್ ದ ಬಜೆಟ್. ನಾವು ಕೊಟ್ಟಿರುವಂತ ಬಜೆಟ್ ಅವ್ನು ಏನ್ ಮಾಡ್ಬೇಕಾಗುತ್ತೆ, ಕಲ್ಲುಗಳನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾವು ಕೊಟ್ಟಿರೋದು ಒಂದು 20,000 ಇದ್ರೆ ಅವ್ನು ಹೋಗ್ಬಿಟ್ಟು 40,000 ಕಲ್ಲುಗಳು ರೆಡಿ ಮಾಡ್ಕೊಟ್ರೆ ಅವನಿಗೆ ಏನಾಗುತ್ತೆ, ಲಾಸ್ ಆಗುತ್ತೆ. ಸೊ ಅದೇ ರೀತಿ ಇಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಅನ್ಸ್ಕೊಂಡು ಏನ್ ಮಾಡ್ತಾನಪ್ಪ ಅಂದ್ರೆ, ಅವ್ನು ಏನೊಬ್ಬ ಕಸ್ಟಮರ್ ಬಂದಿರ್ತಾನೆ, ಆ ಕಸ್ಟಮರ್ ಒಂದು ಪ್ರಾಜೆಕ್ಟ್ ಬೇಕು. ಸೊ ಇನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಲೇಟೆಸ್ಟ್ ನಿಮ್ಗೊಂದು ಮೊಬೈಲ್ ಆ್ಯಪ್ ಬೇಕು, ನಿಮ್ಮ ಕಾಲೇಜ್ ಒಂದು ಮೊಬೈಲ್ ಆ್ಯಪ್ ಬೇಕು ಹುಡುಗರನ್ನ ಮ್ಯಾನೇಜ್ ಮಾಡಕ್ಕೆ, ಅಟೆಂಡೆನ್ಸ್ ತಗೊಳಕ್ಕೆ, ಲೆಕ್ಚರರ್ಸ್ಗಳು ಎಂಟ್ರಿ ತಗೊಳಕ್ಕೆ, ಅಥವಾ ಸ್ಯಾಲರಿ ಮ್ಯಾನೇಜ್ ಮಾಡಕ್ಕೆ, ಅಥವಾ ಸ್ಟೂಡೆಂಟ್ ಫೀಸ್ ಮ್ಯಾನೇಜ್ ಮಾಡಕ್ಕೆ ಇದಕ್ಕೊಂದು ಮೊಬೈಲ್ ಆ್ಯಪ್ ಬೇಕಾಗುತ್ತೆ. ಈ ಮೊಬೈಲ್ ಆ್ಯಪ್ ಡೆವಲಪ್ ಮಾಡಕ್ಕೆ ಒಂದು ಕಂಪ್ನಿ ನಾವು ವಹಿಸ್ತೀವಿ. ಆ ಕಂಪ್ನಿಯನ್ನು ಹೆಂಗ್ ಮ್ಯಾನೇಜ್ ಮಾಡ್ಕೊಡ್ಬೇಕು, ಯಾವ ತರ ಮಾಡ್ಕೊಡ್ತಾನೆ? ಸೊ ಕೊಡೋಷ್ಟು ಅಮೌಂಟ್ ತಕ್ಕನಾಗಿ ಅವ್ನು ರೆಡಿ ಮಾಡ್ಕೊಡ್ತಾನೆ. ನಾವು ಕೊಡೋ ಅಮೌಂಟ್ಗಿಂತ ಅವನು ಜಾಸ್ತಿ ಮಾಡಕ್ ಹೋಗೋದೇ ಇಲ್ಲ, ಯಾಕಂದ್ರೆ ಅವನು ಬಜೆಟ್ ಆಗೋದಿಲ್ಲ. ಅರ್ಥ ಆಯ್ತಲ್ವಾ? ದಟ್ ಈಸ್ ವಾಟ್. ಮತ್ತೆ ವಿತ್ ಇನ್ ಟೈಮಲ್ಲಿ ಕೊಡಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಮ್ಯಾನೇಜಿಂಗ್ ಡಿಲಿವರಬಲ್ಸ್. ಅದನ್ನ ಯಾರು ಮಾಡ್ತಾರೆ? ಪ್ರಾಜೆಕ್ಟ್ ಮ್ಯಾನೇಜರ್ ಮಾಡ್ತಾನೆ. ಸೊ ವಾಟ್ ಆರ್ ದ ಚೇಂಜಸ್ ಬೀಯಿಂಗ್ ಮೇಡ್ ಇನ್ ದ ಆರ್ಗನೈಸೇಷನ್? ಇವೆಲ್ಲ ಕಂಟ್ರೋಲರ್. ವಾಟ್ ಈಸ್ ದ ಟೀಮ್ ಡೂಯಿಂಗ್? ವೈ ಆರ್ ವಿ ಡೂಯಿಂಗ್ ಇಟ್? ಇಸ್ ದೇರ್ ಎ ಬಿಸ್ನೆಸ್ ಆಪರ್ಚುನಿಟಿ ಆರ್ ರಿಸ್ಕ್? ಹೌ ಆರ್ ವಿ ಗೋಯಿಂಗ್ ಟು ಡೂ ಇಟ್? ದೀಸ್ ಆರ್ ಆಲ್ ದ ವೆರಿ ವೆರಿ ಮೇನ್ ಇಂಪಾರ್ಟೆಂಟ್ಸ್ ವಾಟ್ ವಿ ಹ್ಯಾವ್ ಟು ಕನ್ಸಿಡರ್. ಡಿಲಿವರಬಲ್ಸ್ ಆಗಬೇಕು ಅಂತಂದ್ರೆ ದೇರ್ ಇಸ್ ಜಾಬ್ ಇಸ್ ಕನ್ಸರ್ನ್ ವಿತ್ ಆಸ್ಕಿಂಗ್ ಕ್ವಶನ್ಸ್. ಸೊ ಯಾವ ತರ ಕ್ವಶನ್ಸ್ ನ ಕೇಳ್ತಾರೆ ಪ್ರಾಜೆಕ್ಟ್ ಮ್ಯಾನೇಜರ್? ಒಂದು, ವಾಟ್ ಆರ್ ದ ಚೇಂಜಸ್ ಬೀಯಿಂಗ್ ಮೇಡ್ ಇನ್ ದ ಆರ್ಗನೈಸೇಷನ್? ನಾವು ಆ ಟಾರ್ಗೆಟ್ ರೀಚ್ ಆಗಕ್ಕೆ ಅಥವಾ ಪ್ರಾಜೆಕ್ಟ್ ಕೊಡೋಕೆ ಯಾವ್ಯಾವ ಚೇಂಜಸ್ ಮಾಡಿದ್ದೀರಿ. ಸೆಕೆಂಡ್ ಥಿಂಗ್, ವಾಟ್ ಈಸ್ ಟೀಮ್ ಡೂಯಿಂಗ್? ಇದ್ರ ಕಡೆಗೆ ಟೀಮ್ ಏನ್ ಮಾಡ್ತಾ ಇದೆ? ಥರ್ಡ್ ಒನ್, ವೈ ಆರ್ ವಿ ಡೂಯಿಂಗ್ ಇಟ್? ಇದು ನಾವು ಯಾಕೆ ಮಾಡ್ತಾ ಇದ್ರಿ? ಇದು ಕರೆಕ್ಟ್ ಆಗಿ ನಮ್ಮ ಗೋಲ್ ಕಡೆ ರೀಚ್ ಆಗ್ತಾ ಇದೆಯಾ? ನಾವು ಯಾಕೆ ಮಾಡ್ಬೇಕಿದನ್ನ ಅಂದ್ರೆ ಅವ್ರು ಕೊಟ್ಟಿರುವಂತ ಕಸ್ಟಮರ್ಗೆ ಸ್ಯಾಟಿಸ್ಫೈ ಆಗ್ತಾ ಇದೆಯಾ? ದಟ್ ಇಸ್ ವಾಟ್ ವಿ ಹ್ಯಾವ್ ಟು ಅಬ್ಸರ್ವ್. ಈಸ್ ದೇರ್ ಎ ಬಿಸ್ನೆಸ್ ಆಪರ್ಚುನಿಟಿ ಆರ್ ರಿಸ್ಕ್? ಹೌ ಆರ್ ವಿ ಗೋಯಿಂಗ್ ಟು ಡೂ ಇಟ್? ಸೊ ಇದು ನಾವು ಯಾವ ತರ ಮಾಡ್ತೀವಿ, ಇದೆಲ್ಲ ಯಾರ ಕೈಲಿರುತ್ತೆ? ದಟ್ ಈಸ್ ಆಲ್ ಡನ್ ಬೈ ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ಲೆಟ್ ಅಸ್ ಕನ್ಸಿಡರ್ ನೆಕ್ಸ್ಟ್ ಪಾಯಿಂಟ್, ಮಾನಿಟರ್ ಪ್ರೋಗ್ರೆಸ್. ಸೊ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಹೇಳಿದ್ದೀನಿ, ಮಾನಿಟರಿಂಗ್ ಮಾಡ್ತಾ ಇರಬೇಕು ಅಂತ. ಅಂದ್ರೆ ಯಾವ್ಯಾವ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಇದು ರೆಡಿ ಆಗ್ತಾ ಇದೆ ಅಂತ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ನಾನು ಆಗ್ಲೇ ಒಂದು ಎಕ್ಸಾಂಪಲ್ ಕೊಟ್ಟೆ, ಒಂದು ಮನೆಗೋಸ್ಕರ ಒಂದು ಕಲ್ಲುಗಳು ಬೇಕು, ಅದನ್ನ ಒಂದ್ ಕಡೆ ಕ್ರಷರ್ ಕೊಟ್ಟಿರ್ತಾರೆ. ಕ್ರಷರ್ ಅಲ್ಲಿ ಒಬ್ಬ ಲೀಡರ್ ಅಂತ ಇರ್ತಾನೆ. ಸೊ ಅಲ್ಲೆಲ್ಲ ಏನಪ್ಪಾ ಅಂದ್ರೆ ಲೀಡರ್ ಅಂತ ವರ್ಡ್ ಬಳಸಲ್ಲ, ಯಾರೋ ಒಬ್ಬ ಮೇಸ್ತ್ರಿ ಇರ್ತಾನೆ ಅಂತ ಇಟ್ಕೊಳ್ಳಿ. ಆ ಮೇಸ್ತ್ರಿ ಏನ್ ಮಾಡ್ತಾನೆ, ಇಷ್ಟು ರೆಡಿ ಆಗ್ಬೇಕು ಕಲ್ಲುಗಳು ಅಂತ ಕೊಟ್ಟಿದ್ದಾರೆ ಓನರು, ಅದನ್ನ ನಾವು ರೆಡಿ ಮಾಡ್ಬೇಕು ಅಂತ ಹೇಳ್ತಾನೆ. ಅವ್ನು ಏನ್ ಮಾಡ್ತಾನೆ, ಕೆಲಸಗಾರಿಗೆ ಹೇಳ್ತಾನೆ, ನೋಡಪ್ಪ 2 ದಿವಸದಲ್ಲಿ ನನ್ಗೆ ಇಷ್ಟು ಕಲ್ಲು ರೆಡಿ ಆಗ್ಬೇಕು, ನೀವು ಮಾಡ್ತಾ ಇದ್ರೆ ಕೆಲಸ ಅಂತ. ಅವ್ನು ಏನ್ ಮಾಡ್ತಾ ಇರ್ಬೇಕು, ಅಲ್ಲೇ ಕುತ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ಮಾನಿಟರ್ ಮಾಡ್ತಾ ಇರಬೇಕು. ಯಾಕಂದ್ರೆ ಇದು ನಾವೆಲ್ಲ ಫೀಲ್ ಆಗಿರ್ತೀವಿ.
ಸೊ ಯಾಕೋ ಯಾರೋ ಒಬ್ರು ಒಂದಷ್ಟು ಜನ ಕರ್ಕೊಂಬಂದು ಕೆಲಸ ಬಿಟ್ಬಿಟ್ಟು ಹೋಗ್ಬಿಟ್ರು ಅಂತ ಇಟ್ಕೊಳ್ಳಿ, ಅವ್ರು ಕರೆಕ್ಟಾಗಿ ಕೆಲಸ ಮಾಡೋದಿಲ್ಲ, ಅದಕ್ಕೊಬ್ಬ ಮಾನಿಟರ್ ಮಾಡ್ತಾ ಇರಬೇಕು. ಸೊ ದಟ್ ಈಸ್ ವಾಟ್ ಇಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಏನು ಮಾಡ್ತಾನಪ್ಪ ಅಂದರೆ ಹಿ ವಿಲ್ ಮಾನಿಟರ್ ದ ಪ್ರೋಗ್ರೆಸ್, ಯಾವ್ಯಾವ ಲೆವೆಲಲ್ಲಿ ರೆಡಿ ಆಗ್ತಾ ಇದೆ ಅಂತ ಮಾನಿಟರ್ ಮಾಡ್ತಾ ಹೋಗ್ತಾನೆ. ಇದು ಕರೆಕ್ಟ್ ಆಗಿದೆಯಾ ಇಲ್ವ ಅಂತ ಮಾನಿಟರ್ ಮಾಡ್ತಾನೆ. ಮೋಸ್ಟ್ ಆಫ್ ದಿ ಪ್ರಾಜೆಕ್ಟ್ ಮ್ಯಾನೇಜರ್ ಟೈಮ್ ರಿವಾಲ್ವ್ಸ್ ಅರೌಂಡ್ ಮಾನಿಟರಿಂಗ್ ದ ಸ್ಟೇಟಸ್ ಆಫ್ ಪ್ರಾಜೆಕ್ಟ್ ಆಫ್ಟರ್ ದ ಪ್ರಾಜೆಕ್ಟ್ ಹ್ಯಾಸ್ ಬೀನ್ ಸ್ಟಾರ್ಟೆಡ್. ಎ ಪ್ರಾಜೆಕ್ಟ್ ಮ್ಯಾನೇಜರ್ ಹ್ಯಾಸ್ ಟು ಸಿ ಹೌ ಮಚ್ ಇಸ್ ಡನ್, ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಹೌ ಮಚ್ ಇಸ್ ಡನ್ ಅಂಡ್ ಇಫ್ ಇಟ್ ಇಸ್ ಬೀಯಿಂಗ್ ಡನ್ ಆಸ್ ಎಕ್ಸ್ಪೆಕ್ಟೆಡ್. ಸೊ ಎಷ್ಟಾಗಿದೆ ಕೆಲಸ ಮತ್ತೆ ಇದು ಎಕ್ಸ್ಪೆಕ್ಟೆಡ್ ತರನೇ ಹೋಗ್ತಾ ಇದೆಯಾ, ಇದನ್ನ ಅವನೇನ್ ಮಾಡ್ತಾನೆ ಅಬ್ಸರ್ವ್ ಮಾಡ್ತಾನೆ. ದಟ್ ಈಸ್ ವಾಟ್ ಡನ್ ಬೈ ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ವಾಟ್ ಅಬೌಟ್ ದ ನೆಕ್ಸ್ಟ್ ಪಾಯಿಂಟ್ ದೆನ್, ಎಸ್ಟಾಬ್ಲಿಷ್ ಎ ರೆಗ್ಯುಲರ್ ಮೀಟಿಂಗ್. ಎಸ್ಟಾಬ್ಲಿಷ್ ಎ ರೆಗ್ಯುಲರ್ ಮೀಟಿಂಗ್ ನಾನು ಹೇಳ್ದಂಗೆ ಅದೇ ಮೇಸ್ತ್ರಿ ಎಕ್ಸಾಂಪಲ್ ಕನ್ಸಿಡರ್ ಮಾಡ್ಕೊಳ್ಳಿ ಅಂತ ಇಟ್ಕೊಳ್ಳಿ. ಬೆಳಿಗ್ಗೆ ಟಿಫನ್ ಮಾಡ್ಕೊಂಡ್ ಬರ್ತಾರೆ, ಮೇಸ್ತ್ರಿ ನಿಂತ್ಕೊಂಡು ಏನ್ ಮಾಡ್ತಾನೆ, ನೋಡಪ್ಪ ಮಧ್ಯಾಹ್ನ ಇಷ್ಟು ಕೆಲಸ, ಮಧ್ಯಾಹ್ನದಷ್ಟು ಇಷ್ಟು ಕೆಲಸ ಆಗ್ಬೇಕು. ಮತ್ತೆ ಮಧ್ಯಾಹ್ನ ಊಟಕ್ಕೆ ಹೋಗ್ತಾರಲ್ಲ, ಅದ್ರಲ್ಲೊಬ್ಬ ಏನೋ ಹೊರಟೋಗ್ತಾನೆ, ಇಲ್ಲ ಇನ್ನೊಬ್ಬ ಏನಕ್ಕೋ ಹೊರಟೋಗ್ತಾನೆ. ಯಾಕಂದ್ರೆ ನಾವು ಅಬ್ಸರ್ವ್ ಮಾಡ್ತೀವಿ ಇಂಥ ಕೆಲಸಗಳೆಲ್ಲ ಬರೋರು, ಕೆಲವರು ಏನಪ್ಪ ಅಂದ್ರೆ ಎಣ್ಣೆ ಪಾರ್ಟಿ ಇರ್ತಾರೆ, ಕೆಲವರು ಸಿಗರೇಟ್ಸ್ ಎದೋರು ಇರ್ತಾರೆ, ಇಂಥ ಕೆಲಸಗಳು ಹೋಗೋರು ಇರ್ತಾರೆ. ಅವ್ರನ್ನೆಲ್ಲ ಏನು ಮಾಡಬೇಕು, ಸೇರಿಸ್ಬೇಕು. ಬರಪ್ಪ ಇಲ್ಲಿ ನೋಡಪ್ಪ ಇಷ್ಟು ಕೆಲಸ ಇದೆ, ಮಧ್ಯಾಹ್ನಕ್ಕೆ ಇಷ್ಟು ಕೆಲಸ ಮುಗಿಸ್ಬೇಕು, ಅದನ್ನೇನು ಮಾಡಬೇಕು, ಮೀಟಿಂಗ್ ಅಂತ ಕರೀತಾರೆ. ಸೊ ನಾನು ಕೊಟ್ಟರು ಈ ಸಿಂಪಲ್ ಎಕ್ಸಾಂಪಲ್ನ, ಯು ಇಮ್ಯಾಜಿನ್ ದಟ್ ಲೈಕ್ ಒಂದು ದೊಡ್ಡ ಕಂಪ್ನಿನಲ್ಲಿ ಯಾವ ಥರ ಒಬ್ಬ ಲೀಡರ್ ಕೂತ್ಕೊಂಡು ಅವ್ರ ಕೆಲಸಗಾರನೆಲ್ಲ ಕುಂಡ್ರಿಸ್ಕೊಂಡು ಮೀಟಿಂಗ್ ಮಾಡ್ತಾ ಇರ್ತಾನೆ ಅಂತ. ಸೊ ರೀಸೆಂಟ್ ನಾನೇ ಯಾವುದೋ ಒಂದು ಏರ್ಟೆಲ್ ಕಸ್ಟಮರ್ ಸೆಂಟ್ರ್ ಹೋಗಿದೆ. ಕಸ್ಟಮರ್ ಸೆಂಟರ್ಗೆ ಹೋದಾಗ ಎಲ್ಲರೂ ಕೂತ್ಕೊಂಡು ಒಳಗಡೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಹೋಗಿದ ತಕ್ಷಣ. ನಾನು ಅದೇ ಅರ್ಥ ಮಾಡ್ಕೊಂಡ್ಲಿ, ಏನಪ್ಪ ಇದು ಇಷ್ಟೊಂದು ಥರ ಮೀಟಿಂಗ್ ಎಲ್ಲ ಮಾಡ್ತಾರಾ. ಆಮೇಲೆ ನನಗೆ ಗೊತ್ತಾಯಿತು, ಕೆಲವು ಕಡೆ ಈ ಥರ ಫಾಲೋ ಮಾಡ್ತಾ ಇರ್ತಾರೆ. ಅವರಿಗೆ ಟಾರ್ಗೆಟ್ ಇರುತ್ತೆ, ಅಂದರೆ ಬಂದಿದ್ದ ಕಸ್ಟಮರ್ ಯಾವ ಥರ ಮಾತಾಡ್ಸ್ಬೇಕು ಅನ್ನೋದೊಂದು ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ಎವ್ರಿ ಟೈಮ್ ಮೀಟಿಂಗ್ ಇದ್ದೇ ಇರುತ್ತೆ. ಸೊ ಅದೇ ಥರ ರೀಸೆಂಟ್ ಯಾವುದೋ ಒಂದು ಶೆವರ್ಲೆಟ್ ಕಾರ್ ಸರ್ವಿಸ್ ಸೆಂಟರ್ ಹೋದೆ. ಬೆಳಿಗ್ಗೆ ಹೋಗಿ ಕಾರ್ ಬಿಡಬೇಕಾಯಿತು, ಹೋಗಿ ಬಿಟ್ಬಿಟ್ಟು ನಾವು ಒಳಗಡೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಅಲ್ಲಿ ನೋಡಿದ್ರೆ ಬೆಳಿಗ್ಗೆ ಆಗಿದ ತಕ್ಷಣ ಒಂದು 9:30ಗೆ ಮೀಟಿಂಗ್. ರೀಸೆಂಟಾಗಿ ರೆನಾಲ್ಟ್ ಕ್ವಿಡ್ ಒಂದು ಸೇಲ್ಸ್ ಇದನ್ನ ಮೀಟ್ ಮಾಡೋಕ್ಕೆ ಯಾರೋ ಫ್ರೆಂಡ್ ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ಕೂತ್ಕೋತೀನಿ. ಅಲ್ಲೂ ಅಷ್ಟೇ ಒಂದು ಮಧ್ಯಾಹ್ನ 12:30 ಆಗಿದೆ, 12:30 ಒಂದು ಮೀಟಿಂಗ್. ಸೊ ಈ ಥರ ಒಂದು ಪ್ರಾಜೆಕ್ಟ್ ಚೆನ್ನಾಗಿ ಹಾಕಬೇಕು ಅಂತಂದರೆ ಪ್ರಾಜೆಕ್ಟ್ ಮ್ಯಾನೇಜರ್ ಏನು ಮಾಡ್ತಾ ಇರಬೇಕು, ಅವ್ರ ಕೆಲಸಗಾರನ ಜೊತೆಗೆ ಮೀಟಿಂಗ್ ಮಾಡ್ತಾ ಇರಬೇಕು. ಅವಾಗ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ನಡೀತಾ ಇದೆ. Scheduling regular meetings are difficult for the project manager and it doesn't work well for every project. But a good for successful projects you probably need one team meeting per week. ನೋಡಿ ಇಲ್ಲಿ ಒಂದು ಮೀಟಿಂಗ್ ಪರ್ ವೀಕ್ ಅಂತ ಹಾಕಿದ್ದಾರೆ. ಬಟ್ ನಾನು ಹೇಳೋ ಪ್ರಕಾರ ಒಂದು ಪ್ರಾಜೆಕ್ಟ್ ಸಕ್ಸಸ್ ಆಗ್ಬೇಕಂದ್ರೆ ಎವ್ರಿ ಡೇ ಒಂದು ಮೀಟಿಂಗ್ ಶುಡ್ ಬಿ ದೇರ್. ಎವ್ರಿ ಡೇ ಒಂದು ಮೀಟಿಂಗ್ ಇರಲೇಬೇಕು ಒಂದು ಪ್ರಾಜೆಕ್ಟ್ ಸಕ್ಸಸ್ ಆಗಬೇಕು ಅಂತಂದ್ರೆ. ವೀಕ್ ಒಂದು ಮೀಟಿಂಗ್ ಆಗಲ್ಲ. ಬಟ್ ಸಮ್ ಪೀಪಲ್ ವಿಲ್ ಫೀಲ್ ಡಿಫಿಕಲ್ಟಿ, ಗಿಲ್ಟಿ ಫೀಲ್ ಆಗ್ತಾರೆ. ಏನಪ್ಪ ಬೆಳಗ್ಗೆ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಟೀಚರ್ಸ್ಗಳು ಅಥವಾ ಲೆಕ್ಚರರ್ಸ್ಗಳೆಲ್ಲ ಬೆಳಗ್ಗೆ ಒಂದು ಪ್ರಿನ್ಸಿಪಲ್ ನೋಡ್ರಿ ಒಂದು 11 ಗಂಟೆ ಮೀಟಿಂಗ್ ಬಂದ್ಬಿಡ್ರಿ, ಒಂದು 12:30 ನನ್ನ ಮೀಟಿಂಗ್ ಇದೆ, ಸಾಯಂಕಾಲ ಮೀಟಿಂಗ್ ಏನಾಗ್ತಾರೆ, ಸುಸ್ತು ಆಗೋತಾರೆ. ಯಾವ ಮೀಟಿಂಗ್ಗಳ ಪ್ಲೀಸ್ ಅಟೆಂಡ್ ಆಗೋದಂತ. ಸೊ ದಟ್ ಈಸ್ ವಾಟ್ ಕೆಲವು ಕಡೆಗೆ ಆ ಥರ ಮೀಟಿಂಗ್ಸು ರಿಕ್ವೈರ್ಮೆಂಟ್ ಇದೆ. ಮೀಟಿಂಗ್ ಅಂತೇಳಿ ಸುಮ್ಮನೆ ಎಲಾಬರೇಟ್ ಮಾಡ್ಕೊಂಡು ಹೋಗ್ತಾ ಇರೋದಲ್ಲ. ಬೆಳಿಗ್ಗೆ ಕೂತ್ಕೊಂಡ್ರು ಸಾಯಂಕಾಲದವರೆಗೂ ಮೀಟಿಂಗ್ ಮಾಡ್ತಾನೆ ಇದ್ರೆ ಮೀಟಿಂಗ್ ಮಾಡ್ತಾನೆ ಇದ್ರೆ ಅವಾಗ ಏನಾಗುತ್ತೆ, ಕೆಲಸ ಬೇಗ ಆಗೋದಿಲ್ಲ. ಪ್ರಾಜೆಕ್ಟ್ ವಿಲ್ ನಾಟ್ ಕಂಪ್ಲೀಟ್ ಇನ್ ಟೈಮ್. ಮೀಟಿಂಗು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಬೇಕು. ಕರೆಕ್ಟಾಗಿ ಬಂದಿದ ತಕ್ಷಣ ಒಂದು 10 minutes ಮೀಟಿಂಗ್ ಕಳಿಸ್ತಾರೆ ಕಂಪ್ನಿಗಳಲ್ಲಿ. ಬಿಕಾಸ್ ದಿ ಡೋಂಟ್ ಹ್ಯಾವ್ ಮಚ್ ಟೈಮ್ ಟು ವೇಸ್ಟ್ ವಿತ್ ಮೀಟಿಂಗ್ಸ್ ಓನ್ಲಿ. ಬಟ್ ಮೀಟಿಂಗ್ ಶುಡ್ ಬಿ ದೇರ್. ಸೊ ದಿಸ್ ಈಸ್ ವಾಟ್ ಎಸ್ಟಾಬ್ಲಿಷ್ ಎ ರೆಗ್ಯುಲರ್ ಮೀಟಿಂಗ್. ದೆನ್ ವಾಟ್ ಅಬೌಟ್ ನೆಕ್ಸ್ಟ್ ಪಾಯಿಂಟ್, ಕಮ್ಯುನಿಕೇಟ್ ಎ ವಿಷನ್ ವಿತ್ ದ ಟೀಮ್. ಕಮ್ಯುನಿಕೇಟ್ ಎ ವಿಷನ್. ವಾಟ್ ಇಸ್ ದ ವಿಷನ್? ನಾವು ಮಾಡೋ ಕೆಲಸ ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀರಿ ಅನ್ನೋದನ್ನ ಟೀಮ್ ಜೊತೆ ಡಿಸ್ಕಸ್ ಮಾಡಬೇಕು. ಸೊ ನಾನು ಹೇಳ್ದಂಗೆ ಸರ್ವಿಸ್ ಸೆಂಟರ್, ಕಾರ್ಗಳ ಸರ್ವಿಸ್ ಸೆಂಟರ್ ಕೂತ್ಕೊಂಡಾಗ ಮ್ಯಾನೇಜರ್ ಕೂತ್ಕೊಂಡು ಏನು ಮಾಡ್ತಾನೆ, ಬೆಳಿಗ್ಗೆ ಒಂದು ಮೀಟಿಂಗ್ ಮಾಡ್ತಾನೆ. ಏನು ಮಾಡ್ತಾನೆ, ಬಂದಿದ್ದ ಕಸ್ಟಮರ್ನ ಸ್ಯಾಟಿಸ್ಫ್ಯಾಕ್ಷನ್ ಹೆಂಗೆ ಮಾಡಬೇಕು, ಅವ್ರ ಜೊತೆ ಯಾವ ರೀತಿ ನಡ್ಕೊಬೇಕು. ಅವರು ಏನೋ ಟೈಮ್ ಎಮರ್ಜೆನ್ಸಿ ಇತ್ತು ಅಂತ ಬರ್ಬೋದು, ಬಟ್ ಅಲ್ಲಿ ಮಾಡ್ಬೇಕು, ಅವ್ರನ್ನ ಕೂಲ್ ಮಾಡಬೇಕು. ಇದೆಲ್ಲ ಯಾರು ಮಾಡ್ತಾರೆ, ಕೆಲಸಗಾರ ಮಾಡ್ತಾರೆ. ಬಟ್ ಅವ್ರು ಮಾಡ್ಬೇಕಂತ ಹೇಳೋದು ಯಾರು? ದಟ್ ಈಸ್ ವಾಟ್ ಮ್ಯಾನೇಜರ್. So that is nothing but what a project manager will do. A project manager should have a vision of where to go and the skill to understand the big picture related to any project. The vision should be conveyed to the entire team. ಯಾವತ್ತೂ ಅಷ್ಟೇ ನಾವು ಈಗ ಹೇಳಬೇಕು, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಅಸ್ ಅಂತ ಹೇಳ್ತಾನೆ ಸರ್ವಿಸ್ ಸೆಂಟರ್ಗಳಲ್ಲಿ. ಬೆಳಿಗ್ಗೆ ಆಗಿದ ತಕ್ಷಣ ನೋಡಪ್ಪ ಕಸ್ಟಮರೇ ನಮ್ಮ ದೇವರು. ಯಾಕಂದ್ರೆ ನಾವು ಅಂಗಡಿಗಳ ಮುಂದೆನೇ ಬರೆಯೋದು ನೋಡಿರ್ತೀರ, ಅಂಗಡಿಗಳ ಮುಂದೆ ಬಿಡಿ ಚೆನ್ನಾಗಿ ಬರ್ದಿರ್ತಾರೆ, ನಮ್ಮ ಕಸ್ಟಮರ್ ನಮಗೆ ದೇವರು, ದಯವಿಟ್ಟು ದೇವರು ಸಾಲ ಕೇಳೋದಿಲ್ಲ, ನೀವು ಕೇಳಬೇಡಿ ಅಂತ ಬರ್ದಿರ್ತಾರೆ ಅಲ್ವಾ. ಸೊ ದಟ್ ಇಸ್ ವಾಟ್ ಒನ್ ಆಫ್ ದ ಕಾಮಿಡಿ ಲೈನ್. ಬಟ್ ಇನ್ ದ ಕಂಪ್ನಿಗಳಲ್ಲಿ ನೋಡಿದ್ರೆ ಅವ್ರು ಬರ್ದಿರ್ತಾರೆ, ದಟ್ ಈಸ್ ವಾಟ್ ವಿಷನ್ ಬರ್ದಿರ್ತಾರೆ. ನಮ್ಗೆ ಏನಪ್ಪ ಅಂದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಫಸ್ಟ್ ಪ್ರಿಫರೆನ್ಸ್ ನಮ್ದು.
ಈಗ ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು, ಮೊದಲ ಕಾಲದಾಗ ನಾವೆಲ್ಲ ಆರ್ಗ್ಯುಮೆಂಟ್ ಮಾಡಂಗಿಲ್ಲ. ಒಂದು ಕಂಪ್ನಿಗೆ ಹೋಗ್ಬಿಟ್ಟು ರೀ ಅದು ಸರಿಯಾಗಿ ಮಾಡಿಲ್ಲ, ಜಸ್ಟ್ ಒಂದು ಮೇಲ್ ಹೊಡೆದ್ಬಿಟ್ರೆ ಸಾಕು, ಜಸ್ಟ್ ಒಂದು ಮೆಸೇಜ್ ಹಾಕ್ಬಿಟ್ರೆ ಸಾಕು ಮ್ಯಾನೇಜರ್ಗೆ, ಇಮಿಡಿಯೇಟ್ ದೇ ವಿಲ್ ಟೇಕ್ ಆಕ್ಷನ್. ಅವರೇ ಬರ್ತಾರೆ, ಸರ್ ನಿಮ್ಮ ಕಾರ್ ಕೊಡಿ, ಏನೋ ಪ್ರಾಬ್ಲಮ್ ಆಗಿತ್ತು, ಸಾರಿ ಸರ್ ನಮ್ಮ ಸರ್ವಿಸ್ ಒಂದು ಸರಿಯಾಗಿ ಮಾಡಿಲ್ಲ, ದಯವಿಟ್ಟು ನಾವು ಮಾಡ್ಕೊಡ್ತೀವಿ ಅಂತ. ಸೊ ದಿಸ್ ಈಸ್ ವಾಟ್ ಕಮ್ಯುನಿಕೇಟ್ ಎ ವಿಷನ್ ವಿತ್ ದ ಟೀಮ್. ಏನು ನಾವು ಮಾಡಬೇಕು ಅನ್ನೋದು. ನಾನು ಹೇಳಿದ ಸಿಂಪಲ್ ಎಕ್ಸಾಂಪಲ್ ಏನು, ಒಂದು ಸರ್ವಿಸ್ ಸೆಂಟರ್ಗಳಲ್ಲಿ ಮ್ಯಾನೇಜರ್ ಡಿಸ್ಕಸ್ ಮಾಡ್ತಾನೆ ಏನಂತ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ವೆರಿ ಇಂಪಾರ್ಟೆಂಟ್ ಕಂಡ್ರೆ ಅದನ್ನು ದಟ್ ಈಸ್ ವಾಟ್ ದಟ್ ಲೈನ್ ಇಸ್ ವಿಷನ್. Hope you're understanding. So the vision should be conveyed to the entire team so that they understand the importance of their role to achieve the end results. That the end result and that is nothing but the project. So that is about, these are all the project manager role, avನೇನೇನು ಮಾಡಬೇಕು ಅಂತ. The next is that managing reports and necessary documents. So obviously ಪ್ರಾಜೆಕ್ಟ್ ಮ್ಯಾನೇಜರ್ ಏನು ಮಾಡ್ತಾ ಇರಬೇಕು, ಪ್ರತಿ ಟೈಮ್ಗೆ ಒಂದು ಟ್ರ್ಯಾಕ್ ಮಾಡ್ತಾ ಇರಬೇಕು, ಯಾವ ಲೆವೆಲ್ ಪ್ರಾಜೆಕ್ಟ್ ನಡೀತಾ ಇದೆ. ಸೊ ಅವ್ನು ಏನು ಮಾಡಬೇಕು, ರಿಪೋರ್ಟ್ಸ್ ರೆಡಿ ಮಾಡ್ಕೊಬೇಕು, ಅಂಡ್ ನೆಸೆಸರಿ ಡಾಕ್ಯುಮೆಂಟೇಷನ್ನ ಮಾಡ್ತಾ ಇರಬೇಕು. ಫೈನಲಿ ವೆನ್ ದ ಪ್ರಾಜೆಕ್ಟ್ ಈಸ್ ಕಂಪ್ಲೀಟೆಡ್ ಆನ್ ಟೈಮ್ ಅಂಡ್ ಆನ್ ಎ ಬಡ್ಜೆಟ್, ದ ಪ್ರಾಜೆಕ್ಟ್ ಮ್ಯಾನೇಜರ್ ಹ್ಯಾಸ್ ಟು ದೆನ್ ಪ್ರೊವೈಡ್ ಅನ್ ಅಪ್ರಾಪ್ರಿಯೇಟ್ ಡಾಕ್ಯುಮೆಂಟೇಷನ್ ಟು ಪ್ರೆಸೆಂಟ್ ದ ಫೈನಲ್ ರಿಪೋರ್ಟ್ ಟು ದ ಕ್ಲೈಂಟ್ಸ್. ನಾನು ಹೇಳ್ದಂಗೆ ಅದಕ್ಕೆ ಸರ್ವಿಸ್ ಸೆಂಟರ್ದ ತಗೋಣ, ಸರ್ವಿಸ್ ಎಲ್ಲ ಮುಗ್ದಿದೆ ಅಂತ ಹೇಳಿದ ತಕ್ಷಣ ಮ್ಯಾನೇಜರ್ ರೂಮ್ಗೆ ಹೋಗ್ಬಿಟ್ಟು ನೀವು ಬೇಕಾದ್ರೆ ಡಿಸ್ಕಸ್ ಮಾಡ್ತೀವಿ. ಯಾಕಂದ್ರೆ ನಿಮ್ಮ ಅಕಸ್ಮಾತ್ ಯು ವಿಲ್ ಬಿಕಮ್ ದ ಕ್ಲೈಂಟ್ ಇನ್ ದಟ್ ಪೊಸಿಷನ್. ನೀವು ಕ್ಲೈಂಟು, ಅವನು ಮ್ಯಾನೇಜರ್, ಸೆಂಟ್ರಲ್ ಸರ್ವಿಸ್ ಮಾಡ್ತಾ ಇರ್ತಾನೆ, ಅವನೇನು ಮ್ಯಾನೇಜರ್ ಕಡೆ ಕೆಲಸ ಮಾಡೋವಂಥವ್ನು. ಆ ಸರ್ವಿಸ್ ಮಾಡೋರನ್ನೆಲ್ಲ ಯಾರು ಮ್ಯಾನೇಜ್ ಮಾಡ್ತಾನೆ, ಮ್ಯಾನೇಜರ್ ಮ್ಯಾನೇಜ್ ಮಾಡ್ತಾನೆ. ಆ ಮ್ಯಾನೇಜರ್ಗೂ ಹೋಗುತ್ತೆ ಕಂಪ್ಲೇಂಟು ಸರಿಯಾಗಿ ಮಾಡಲಿಲ್ಲ ಅಂದರೆ. ಆ ಮ್ಯಾನೇಜರ್ ಏನು ಮಾಡಬೇಕು, ಇವನು ಎಷ್ಟು ಜನಗಳು ಕೆಲಸಗಳು ಮಾಡಿದ್ದಾರೆ ಇವತ್ತು, ಎಷ್ಟು ಕಾರ್ ಸರ್ವಿಸ್ ಆಗಿದೆ, ಯಾರ್ಯಾರು ಏನೇನಾಗಿದೆ ಅಂತ ಒಂದು ಡಾಕ್ಯುಮೆಂಟೇಷನ್ ಇರಬೇಕು. ಯಾಕಂದರೆ ನೈಟ್ ಆದಾಗ ಯಾರೊಬ್ಬ ಕ್ಲೈಂಟ್ ಫೋನ್ ಮಾಡಿ ಸರ್ವಿಸ್ ಮಾಡಿದವನು ಕೇಳಲ್ಲ, ಫೋನ್ ಮಾಡಿ ಮ್ಯಾನೇಜರ್ನ ಕೇಳ್ತಾನೆ, ನೀನು ಸರ್ವಿಸ್ ಮಾಡಿದ್ದು ಇಲ್ಲಿ ಕರೆಕ್ಟಾಗಿಲ್ಲ, ಯಾಕೆ ಹಿಂಗೆ ಮಾಡಿದೆ ಅಂತ. ಸೊ ಅದಕ್ಕೆ ಅವ್ನು ಡಾಕ್ಯುಮೆಂಟೇಷನ್ ಇಟ್ಟುಕೊಂಡಿರ್ಬೇಕು. ಸೊ ಈ ಥರ ಎಲ್ಲ ಆಗಿದೆ ಪ್ರಾಬ್ಲಮ್ಸು, ಇವತ್ತು ಈ ಥರ ಒಂದು ಕಾರ್ ಡೆಲಿವರಿ ಕೊಟ್ಟಿದ್ದಾರೆ, ಈ ಕಾರ್ ಈ ಥರ ಆಗಿತ್ತು, ಇದನ್ನ ಈ ಪಾರ್ಟ್ ಹಾಕಿದ್ದಾರೆ, ಅವನಿಗೆ ಅದರ ಅವಶ್ಯಕತೆ ಇದೆ. ಯಾಕಂದರೆ ಎನಿ ಟೈಮ್ ಕ್ಲೈಂಟ್ ಫೋನ್ ಮಾಡಿ ಕೇಳ್ಬೋದು. ದಟ್ ಈಸ್ ವಾಟ್ ಡಾಕ್ಯುಮೆಂಟೇಷನ್ ಮಸ್ಟ್ ಅಂಡ್ ಶುಡ್ ಮಾಡ್ಕೊಂಡ್ಲೇಬೇಕು. ಸೊ ದ ಫೈನಲ್ ರಿಪೋರ್ಟ್ಸ್ ಟು ಕ್ಲೈಂಟ್ಸ್ ಅಂಡ್ ಐಡೆಂಟಿಫೈ ದ ಏರಿಯಾಸ್ ವೇರ್ ದೇರ್ ಇಸ್ ಎ ನೀಡ್ ಫಾರ್ ಫ್ಯೂಚರ್ ಡೆವಲಪ್ಮೆಂಟ್. So these are all what it has two main functions. To maintain a record of what has been done in the project and who have been involved in. ಯಾರು ಇನ್ವಾಲ್ವ್ ಆಗಿದ್ರೆ ನಾನು ಹೇಳಿದೆ, ಒಂದು ಡಾಕ್ಯುಮೆಂಟ್ ಇರಬೇಕು. ಅದಕ್ಕೆ ಇನ್ವಾಲ್ವ್ಮೆಂಟ್ ನೋಡಿ, ಯಾವ ಸರ್ವಿಸ್ ಬಾಯಿ, ಆ ಸೂಪರಿಂಟೆಂಡೆಂಟ್ ಯಾರು. ಯಾಕಂದ್ರೆ ಅವ್ರಿಗೊಂದು ಟೀಮ್ ಮಾಡಿರ್ತಾರಲ್ಲ, ಸಬ್ ಟೀಮ್ಸ್, ಸೂಪರಿಂಟೆಂಡೆಂಟ್ಸ್ ಕೊಟ್ಟಿರ್ತಾರೆ, ಅವ್ರ ಕಡೆ ಸರ್ವಿಸ್ ಬಾಯ್ಸ್ ಇರ್ತಾರೆ. ಸೊ ಆ ಸರ್ವಿಸ್ ಬಾಯ್ಸು ಸೂಪರಿಂಟೆಂಡೆಂಟ್ ಇಬ್ಬರು ಸೇರ್ಕೊಂಡು ಏನು ಮಾಡ್ತಾರೆ, ಮ್ಯಾನೇಜರ್ ರಿಪೋರ್ಟ್ ಮಾಡಬೇಕಾಗುತ್ತೆ. ಅವನು ಅದನ್ನ ನೆನ್ಪಿಟ್ಕೊಬೇಕು, ಯಾರು ಮಾಡಿದ್ದಾರೆ ಇದನ್ನ, ಯಾರ್ಯಾರು ಇದ್ರ ಇನ್ವಾಲ್ವ್ ಆಗಿದ್ದಾರೆ. ಟು ಎನ್ಶೂರ್ ದಟ್ ದ ಪ್ರಾಜೆಕ್ಟ್ ಸ್ಯಾಟಿಸ್ಫೈಸ್ ಆಲ್ ದ ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ಸ್. ಅಲ್ಲಿ ಪ್ರಾಜೆಕ್ಟ್ ಏನಾಗಿದೆ, ಸರ್ವಿಸ್ ಅನ್ನೋದೇ ಪ್ರಾಜೆಕ್ಟು, ಅದೆಲ್ಲ ಫುಲ್ಫಿಲ್ ಮಾಡಿದ್ಯಾ ಅನ್ನೋದನ್ನ ಅವನು ವೆರಿಫೈ ಮಾಡ್ಕೊಬೇಕು. ದಿಸ್ ಇಸ್ ವಾಟ್ ದ ಮ್ಯಾನೇಜಿಂಗ್ ರಿಪೋರ್ಟ್ಸ್ ಅಂಡ್ ನೆಸೆಸರಿ ಡಾಕ್ಯುಮೆಂಟೇಷನ್. Okay, hope you're understanding. So the major role of management consultants. Who are all consultants ಆಗಿದ್ರೆ? ಯಾರು ಕನ್ಸಲ್ಟೆಂಟ್ಸ್ ಅಂದ್ರೆ ಯಾರು ನೋಡಿ, ನಾವು ಸುಮಾರು ಕಡೆ ಬೋರ್ಡ್ಗಳನ್ನು ನೋಡಿರ್ತೀವಿ, ನಾವು ಕನ್ಸಲ್ಟೆಂಟ್ಸ್ ಅಂತ ಬೋರ್ಡ್ ಹಾಕೊಂಡಿರ್ತಾರೆ. ಯಾವುದಕ್ಕೆ ಕನ್ಸಲ್ಟೆಂಟ್ಸ್ ಅವರು? ಸಿ, ದೀಸ್ ಕನ್ಸಲ್ಟೆಂಟ್ಸ್ ಆರ್ ನಥಿಂಗ್ ಬಟ್ ದೀಸ್ ಆರ್ ದ ಬ್ರಿಡ್ಜ್ ಬಿಟ್ವೀನ್ ದ ಪ್ರಾಜೆಕ್ಟ್ ಮ್ಯಾನೇಜರ್ ಅಂಡ್ ದ ಕ್ಲೈಂಟ್ಸ್. ಕನ್ಸಲ್ಟೆಂಟ್ ಮಾಡುವಂಥದ್ದು ಏನ ನೋಡಿ, ಫಾರ್ ಎಕ್ಸಾಂಪಲ್ ನೀವೀಗ ಅಮೆರಿಕಾಗೆ ಹೋಗ್ಬೇಕು. ಅಮೆರಿಕಾಗೆ ಹೋಗೋಕ್ಕೆ ನಿಮಗೇನು ಬೇಕು, ವೀಸಾ ಬೇಕು. ಸೊ ವೀಸಾ ಕೊಡೋದು ಯಾರು? ಡೈರೆಕ್ಟ್ ಅಮೆರಿಕಾ ನಿಮಗೆ ಕೊಡಲ್ಲ. ಸೆಂಟ್ರಲ್ ಇರುವಂಥ ಕನ್ಸಲ್ಟೆಂಟ್ಸ್ ಏನು ಮಾಡ್ತಾರೆ, ನಿಮ್ಮಿಬ್ಬರನ್ನು ಒಂದು ಪ್ಲಾಟ್ಫಾರ್ಮ್ ತೊಗೊಂಬರ್ತಾರೆ ಕನ್ಸಲ್ಟ್ ಮಾಡೋಕ್ಕೆ. ಬೇಕಾಗಿರುವಂಥವನು ಮತ್ತು ಕೊಡೋ ಅಂಥವ್ನು, ಸೆಂಟ್ರಲ್ ಯಾರು ಬರ್ತಾರೆ? ಕನ್ಸಲ್ಟೆಂಟ್. ದಟ್ ಈಸ್ ವಾಟ್ ಮೇಜರ್ ರೋಲ್ ಆಫ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸ್. The management consultants work to provide solution to the client's changing business needs. ನಿಮಗೆ ವೀಸಾ ಬೇಕಾಗಿತ್ತು, ಕನ್ಸಲ್ಟ್ ಅಂದ್ರೆ ಹೋಗಿ ಮೀಟ್ ಆದ್ರಿ, ಅವನೇನ್ ಮಾಡ್ತಾನೆ, ಕ್ಲೈಂಟ್ ಯಾರು? ನೀವೇ ಕ್ಲೈಂಟ್, ಬಿಕಾಸ್ ನೀವು ಟಿಕೆಟ್ ಕೇಳ್ಕೊಂಡು ಹೋಗಿರುವಂಥವ್ರು ಅಥವಾ ವೀಸಾ ಕೇಳ್ಕೊಂಡು ಹೋಗಿರುವಂಥವ್ರು. ಸೊ ಅದಕ್ಕೆ ಏನು ಮಾಡ್ತಾನೆ, ಪ್ರೊವೈಡ್ ಎ ಸೊಲ್ಯೂಷನ್ ಟು ದ ಕ್ಲೈಂಟ್ಸ್ ಚೇಂಜಿಂಗ್ ಬಿಸ್ನೆಸ್ ಐಡಿಯಾಸ್. ಆಸ್ ದೇ ಪ್ರೋಗ್ರೆಸ್ ಇನ್ ದೇರ್ careers, management consultants are often required to become aligned with the specific industry of their choice and eventually become experts in the field. ಜಾಸ್ತಿ ಇದ್ರಲ್ಲಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಸಿಂಪಲ್ ಆಗಿ ಹೇಳುವಂತ ವರ್ಡ್ ಕನ್ಸಲ್ಟೆಂಟ್. ಯಾರ್ಯಾರ ನಡುವೆ ಇರ್ತಾರೆ ಕನ್ಸಲ್ಟೆಂಟು? ಒನ್ ಥಿಂಗ್ ಇಸ್ ದಟ್ ಯಾರು ಪ್ರಾಜೆಕ್ಟ್ ಮಾಡುವಂತ ಮ್ಯಾನೇಜರ್, ಇನ್ನೊಂದು ಯಾರು ಕ್ಲೈಂಟ್, ಅವ್ರ ನಡುವೆ ಯಾರು ಕನ್ಸಲ್ಟೆಂಟ್. ಈ ವಿಲ್ ಕನೆಕ್ಟ್ ದೀಸ್ ಟು ಪೀಪಲ್. ಓಕೆ, ಸೊ ದಟ್ ಈಸ್ ದ ಮೇನ್ ಥಿಂಗ್ ಆಫ್ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಸ್. ಸೊ ದೆನ್ ವಾಟ್ ಈಸ್ ದ ಆಪರೇಷನ್?
ABDs are ನಾವು ನೋಡಿರ್ತೀರಿ ಹಾಸ್ಪಿಟಲ್ ಸಿಕ್ಕಾಪಟ್ಟೆ ಆಪರೇಷನ್ ಮಾಡ್ತಾರೆ. ದಟ್ ಈಸ್ ನಾಟ್ ದ ಆಪರೇಷನ್ ಇಯರ್. Then what is the operation? Operations are the ongoing execution of activities. ನೆನ್ಪಿಟ್ಕೊಳ್ಳಿ ಮಕ್ಕಳೇ, operations are the ongoing execution of activities and they follow an organization's procedures to produce the same result or the repetitive service. So if you are not understanding, I will read it once again. ನನಗೂ ಅರ್ಥ ಆಗಲ್ಲ ಅಂತ ಓದ್ತೀನಿ ತಿಳ್ಕೊಳ್ಳಿ, ತೊಂದರೆ ಇಲ್ಲ. ಆಪರೇಷನ್ಸ್ ಆರ್ ಆನ್ ಗೋಯಿಂಗ್ ಎಕ್ಸಿಕ್ಯೂಷನ್ ಆಫ್ ಆಕ್ಟಿವಿಟೀಸ್ ಅಂಡ್ ದೇ ಫಾಲೋ ಆನ್ ಆರ್ಗನೈಸೇಷನ್ಸ್ ಪ್ರೊಸೀಜರ್ ಟು ಪ್ರೊಡ್ಯೂಸ್ ದ ಸೇಮ್ ರಿಸಲ್ಟ್ ಆರ್ ದ ರಿಪಿಟೇಟಿವ್ ಸರ್ವಿಸ್. ಆಪರೇಷನ್ಸ್ ಆರ್ ಪರ್ಮನೆಂಟ್ ಇನ್ ನೇಚರ್. ಎನಿ ಮ್ಯಾನುಫ್ಯಾಕ್ಚರಿಂಗ್ ಆರ್ ಪ್ರೊಡಕ್ಷನ್ ಪ್ರಾಸೆಸ್ ಕ್ಯಾನ್ ಬಿ ಎಕ್ಸಾಂಪಲ್ ಆಫ್ ಅನ್ ಆಪರೇಷನ್. ನೋಡಿ, ಪ್ರಾಜೆಕ್ಟ್ಗೂ ಆಪರೇಷನ್ಗೆ ಇರುವಂಥ ಡಿಫ್ರೆನ್ಸ್. ವಾಟ್ ಈಸ್ ದ ಪ್ರಾಜೆಕ್ಟ್ ಅಂಡ್ ವಾಟ್ ಈಸ್ ದ ಆಪರೇಷನ್? ನಾನು ಹೇಳಿದೆ, ಕಾರ್ ಕಂಪ್ನಿ, ಒಂದು ಕಾರ್ ಕಂಪ್ನಿ ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿನ ಪ್ಲಾನ್ ಮಾಡಬೇಕು. ದಟ್ ಈಸ್ ದ ಪ್ರಾಜೆಕ್ಟ್. ನೆನ್ಪಿಟ್ಕೊಳ್ಳಿ, ಲಿಸನ್ ಇಟ್ ಒನ್ಸ್ ಅಗೇನ್. ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿನ ಒಂದು ಪ್ಲಾಂಟ್ನ ಎಲ್ಲೋ ಕಡೆ ರೆಡಿ ಮಾಡಬೇಕು. ದಟ್ ಈಸ್ ಕಾಲ್ಡ್ ಪ್ರಾಜೆಕ್ಟ್. ಬಟ್ ಅದ್ರ ಒಳಗಡೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರಲ್ಲ ಕಾರ್ನ, ಏನೋ ನೀವು ಅಬ್ಸರ್ವ್ ಮಾಡ್ದಂಗೆ ನಾನು ಕ್ಲಾಸಲ್ಲಿ ಇದರಲ್ಲಿ ವಿಡಿಯೋ ತೋರಿಸ್ತೀನಿ. ಸೊ ಹೆಂಗೆ ಒಂದೊಂದು ಕಾರ್ನ ಇಷ್ಟಿಷ್ಟು ಟೈಮ್ಗೆ ಅಂತ ಮ್ಯಾನುಫ್ಯಾಕ್ಚರ್ ಮಾಡಿ ಕಳಿಸ್ತಾ ಇರ್ತಾರೆ. ಓಕೆ, ಅಂಡರ್ಸ್ಟ್ಯಾಂಡಿಂಗ್. ಸೊ ಐ ಹ್ಯಾವ್ ಶೋನ್ ಇನ್ ದಟ್ ಒನ್. ಸೊ ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಆ ಥರ ಇದ್ದಾಗ ನೋಡಿ, ಜಸ್ಟ್ ಯು ಕ್ಯಾನ್ ಸಿ ದ್ಯಾಟ್. ನೋಡಿ ಮಕ್ಕಳೇ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ಇಂಡಿಯಾದಲ್ಲಿ ಕಿಯಾ ಮೋಟಾರ್ಸ್ ಅನ್ನೋ ಪ್ಲಾಂಟ್ ಒಂದು ಪೆನಗೊಂಡ, ಒಂದು ಹಿಂದೂಪುರ, ಅಲ್ಲಿ ಪ್ಲಾಂಟ್ ಇದೆ ನೋಡಿ. ದಟ್ ಈಸ್ ವಾಟ್ ಬಿಲಾಂಗ್ಸ್ ಟು ಆಂಧ್ರ ಪ್ರದೇಶ್, ಆನಂದಪುರ. ದೆನ್ ಇಟ್ ಈಸ್ ಟು ಕಾಲ್ಡ್ ಐ ಥಿಂಕ್ ಪೆನಗೊಂಡ. ವೆಲ್ಕಮ್ ಟು ಕಿಯಾ ಮೋಟಾರ್ಸ್ ಇಂಡಿಯಾ. ಇಲ್ಲಿರುವಂಥ ಪ್ಲಾಂಟ್, ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನಂತಪುರ ಡಿಸ್ಟ್ರಿಕ್ಟ್, ಪೆನಗೊಂಡ. ಸೊ ಸುಮಾರು ಎಷ್ಟು ಜಾಗದಲ್ಲಿ ಇದನ್ನು ಪ್ಲಾಂಟ್ ಮಾಡಿದ್ದಾರೆ, ಎಷ್ಟೆಲ್ಲ ವೆಹಿಕಲ್ಸ್ ರೆಡಿ ಆಗುತ್ತೆ, ಅದೆಲ್ಲ ಡೀಟೇಲ್ಸ್ ನೀವು ನೋಡಿದ್ರೆ ಯು ಕ್ಯಾನ್ ವೀವ್ ದಟ್ ಕ್ಲಿಯರ್ಲಿ ಇನ್ ದ ಯೂಟ್ಯೂಬಲ್ಲಿ ನೀವು ವಿಡಿಯೋ ನೋಡ್ಬೋದು ಎಷ್ಟು ಮ್ಯಾನುಫ್ಯಾಕ್ಚರ್ ಆಗುತ್ತೆ. ದಿಸ್ ಈಸ್ ವಾಟ್ ಪ್ರಾಜೆಕ್ಟು. ನೋಡಿ, ಈ ಪ್ಲಾಂಟ್ನ ರೆಡಿ ಮಾಡಬೇಕು ಅನ್ನೋದು ಒಂದು ಪ್ರಾಜೆಕ್ಟು. ಹಾಗಾದರೆ ಆಪರೇಷನ್ ಅಂತಂದರೆ ಏನು? ಸೊ ಹಿಯರ್ ಐ ವಿಲ್ ಶೋ ಅನದರ್ ವಿಡಿಯೋ. ಸೊ ದಿಸ್ ಈಸ್ ದ ಪ್ಲಾಂಟ್. ಅಂದರೆ ಈ ಬಿಲ್ಡಿಂಗ್ನೇ ಕಟ್ಟಕ್ಕೆ, ಈ ಜಾಗನೇ ಮಾರ್ಕ್ ಮಾಡೋಕ್ಕೆ, ಅದನ್ನೇನಂತ ಕರೀತಾರೆ ಅಂತಂದರೆ ದಟ್ ಈಸ್ ದ ಪ್ರಾಜೆಕ್ಟ್ ಅಂತ ಕರೀತಾರೆ. ಹಾಗಾದರೆ ಆಪರೇಷನ್ ಅಂದರೆ ಏನು? ಸೊ ಇದ್ರ ಒಳಗಡೆ ನಾವೇನು ಮಾಡ್ತೀವಿ, ಕಾರ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಸೊ ಏನು ಮಾಡ್ತೀವಿ, ಕಾರ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಸೊ ಯು ಕ್ಯಾನ್ ಸಿ ಕ್ಲಿಯರ್ಲಿ. ಸಿ ಇದೆಲ್ಲ ಮೆಟೀರಿಯಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು, ಸೊ ಏನು ಬ್ಯಾಲೆಟ್, ಕಾರ್ ಬ್ಯಾಲೆಟ್ ಮ್ಯಾನುಫ್ಯಾಕ್ಚರ್ ಆಗಿರುವಂಥದ್ದು, ಬಾಡಿ ಶಾಪ್ ಇರ್ಬೋದು. ಸಿ ಯಾವ ರೀತಿ ಬಾಡಿ ರೆಡಿ ಆಗ್ತಾಯಿದೆ ಕಾರ್ದು ಅಂತೇಳಿ. ಸೊ ಅದೆಲ್ಲ ಆದಮೇಲೆ ಅಸೆಂಬಲ್ ಮಾಡಬೇಕು ಕಾರ್ನ. ದಟ್ ಈಸ್ ದ ಒಂದು ಪಾಯಿಂಟು. ಸೊ ಈ ಥರ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ಸ್ಟೆಪ್ ಬೈ ಪ್ರೆಸ್ ನಡೀತಾ ಇದೆ ಪ್ರಾಸೆಸ್ ಅಲ್ವಾ, ಕರೆಕ್ಟಾ? ಸೊ ಅಸೆಂಬ್ಲಿ ಶಾಪ್ ನೋಡಿ, ಅಸೆಂಬ್ಲಿ ಶಾಪಲ್ಲಿ ಯಾವ ರೀತಿ ಕಾರು ರೆಡಿ ಆಗುತ್ತೆ, ಯಾವ್ಯಾವ ರೀತಿ ನಾವು ಅದನ್ನು ಪಾರ್ಟ್ಸ್ನ ಸೇರಿಸ್ತಾ ಬರ್ತೀರಿ. ಓಕೆನಾ? ಸೊ ಯಾವ ರೀತಿ ನಾವು ಅದಕ್ಕೆ ಪಾರ್ಟ್ಸ್ನ ನೋಡಿ ಸೀಟ್ ಒಳಗಡೆ ಹಾಕೋದು ನೋಡಿ. ಈ ರೀತಿ ಆದಮೇಲೆ ಕಾರ್ ಏನಾಗುತ್ತೆ, ಸೊ ಈ ಥರ ಹೊರಗಡೆಗೆ ಬರುತ್ತೆ. ಅದನ್ನೇನು ಮಾಡ್ತಾರೆ, ಮತ್ತೆ ಟೆಸ್ಟ್ ಮಾಡ್ತಾರೆ. ಸೊ ಈ ಏನಿದೆಯಲ್ಲ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ನೋಡಿ. ಫಸ್ಟ್ ಒನ್ನು ಪ್ರೆಸ್ ಶಾಪು, ಆಮೇಲೆ ಬಾಡಿ ಶಾಪು, ಆಮೇಲೆ ಪೇಂಟ್ ಶಾಪು, ಆಮೇಲೆ ಅಸೆಂಬ್ಲಿ ಶಾಪು, ಆಮೇಲೆ ಟೆಸ್ಟ್, ಆಮೇಲೆ ಲಾಸ್ಟಲ್ಲಿ ಟ್ರೈನ್, ಶಿಪ್ಪಿಂಗ್ ಟು ಏರಿಯಾ. ಸೊ ಟ್ರೈನ್ಗೆ ಕಾರ್ಗಳನ್ನ ಹಾಕ್ಬಿಟ್ಟು ಎಲ್ಲಿಗೆ ಬೇಕೋ ಅಲ್ಲಿಗೆ ಶಿಫ್ಟ್ ಮಾಡೋವಂಥದ್ದು. ಸೊ ನೀವು ಇದನ್ನು ಅಬ್ಸರ್ವ್ ಮಾಡ್ಬೋದು. ಐ ಥಿಂಕ್ ಇಟ್ ಈಸ್ ನಾಟ್ ಬೈ ಇಂಡಿಯಾ, ದಟ್ ಈಸ್ ಅ ಸ್ಲೋವಾಕಿಯಾ ಆಗಿದ್ದು ಏರಿಯಾ. ನಮ್ಮ ಇಂಡಿಯಾ ವಿಡಿಯೋ ನಾನು ಕೊಡೋಕ್ಕಾಗ್ತಾಯಿಲ್ಲ. ಓಕೆ, ನೋ ಪ್ರಾಬ್ಲಮ್. ದಿಸ್ ಈಸ್ ವಾಟ್ ವಿ ಕ್ಯಾನ್ ಸಿ ಆಪರೇಷನ್. ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ನಡೀತಾ ಇರೋದು. ದಿಸ್ ನಾವೇನಂತ ಕರಿಬೋದು, ಆಪರೇಷನ್ ಅಂತ ಎಕ್ಸಾಂಪಲ್ ಕನ್ಸಿಡರ್ ಮಾಡ್ಬೋದು. ಓಕೆ, ಅಂಡರ್ಸ್ಟುಡ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಆಪರೇಷನ್ ಅಂಡ್ ದ ಪ್ರಾಜೆಕ್ಟ್. ಸೊ ಆಪರೇಷನ್ಗೂ ಪ್ರಾಜೆಕ್ಟ್ಗೂ ಇರೋ ಡಿಫ್ರೆನ್ಸ್ ಏನು? Hope you are understanding, right? Okay, so that is any manufacturing or production process can be example of an operation. Then project management process. What are the project management process? ಯಾವೆಲ್ಲ process ಇರುತ್ತೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದರೆ, ಒಂದು ಪ್ರಾಜೆಕ್ಟ್ ಇನಿಸಿಯೇಷನ್, ಪ್ರಾಜೆಕ್ಟ್ ಪ್ಲಾನಿಂಗ್,
project execution, control and validation, close out and evaluation. These are all the project management process. ಯಾವ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಹೆಂಗ್ ನಡೀತೈತೆ ಅಂತ. ಫಸ್ಟ್ ಪಾಯಿಂಟ್ ಯಾವುದು? ಪ್ರಾಜೆಕ್ಟ್ ಇನಿಷಿಯೇಷನ್. ಸೆಕೆಂಡ್ ಒನ್ ಪ್ರಾಜೆಕ್ಟ್ ಪ್ಲಾನಿಂಗ್. ಸೊ ಯು ಕ್ಯಾನ್ ಸಿ ಇಟ್ ಕ್ಲಿಯರ್ಲಿ. One is what? Project initiation, project planning, project execution, control and validation, closeout and evaluation. These are all what? The project management process. Okay, we'll move on to the next slides. So what is a project scope management? So project scope management, ಅಂದ್ರೆ ಇದಕ್ಕೆ ಏನು ಸ್ಕೋಪ್ ಇದೆ ಅಂತ. A project scope management is a process that helps in determining and documenting the list of all the project goals, tasks, deliverables, deadlines and budget as a part of the planning process. ಸೊ ಪ್ರತಿಯೊಂದನ್ನು ಡಿಟರ್ಮೈನ್ ಅಂಡ್ ಡಾಕ್ಯುಮೆಂಟೇಶನ್ ಮಾಡ್ಕೊಂಡು, ಅಂದರೆ ಅದಕ್ಕೆಲ್ಲ ನಾವು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳೋದು. ಯಾವುದಕ್ಕೆ ಏನೇನಾಗುತ್ತೆ ಎಲ್ಲ, ದ ಲಿಸ್ಟ್ ಆಫ್ ಆಲ್ ದ ಪ್ರಾಜೆಕ್ಟ್ ಗೋಲ್ಸು, ಟಾಸ್ಕ್ಸು, ಏನೇನು ಔಟ್ಪುಟ್ ಕೊಡಬೇಕು, ಅದಕ್ಕೆ ಡೆಡ್ಲೈನ್ ಎಷ್ಟು, ಟೈಮ್ ಎಷ್ಟು ಕೊಟ್ಟಿದ್ದಾರೆ, ಬಜೆಟ್ ಎಷ್ಟು, ಅದಕ್ಕೆ ಕಾಸ್ಟ್ ಎಷ್ಟು, ಇದನ್ನೆಲ್ಲ ನೋಡ್ಕೊಳ್ಳೋವಂಥದ್ದು. ದಟ್ ಇಸ್ ಕಾಲ್ಡ್ project scope management. In the project management, it is a common for big project to have a modification along the way. So on the project management ಅಲ್ಲಿ ಪ್ರತಿಯೊಂದು ಸ್ಟೆಪ್ ಅಲ್ಲಿ ನಾವೇನ್ ಮಾಡ್ತಾ ಇರ್ತೀವಿ, ಮಾಡಿಫಿಕೇಶನ್ಸ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ದ ಒಂದು ಬ್ರೀಫ್ ಅಬೌಟ್ ಪ್ರಾಜೆಕ್ಟ್ ಸ್ಕೋಪ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು ನಾವು. ಓಕೆನಾ? ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಒನ್, ಪ್ರಾಜೆಕ್ಟ್ ಸ್ಕೋಪ್ ಮ್ಯಾನೇಜ್ಮೆಂಟ್. ಇದರಲ್ಲಿ ಯಾವ್ಯಾವ ತರ ಬರ್ತಾವೆ ಸ್ಟೆಪ್ಸ್? ಒಂದು, ಪ್ಲಾನಿಂಗ್ ಎ ಸ್ಕೋಪ್, ಕಲೆಕ್ಟಿಂಗ್ ರಿಕ್ವೈರ್ಮೆಂಟ್ಸ್, ಡಿಫೈನಿಂಗ್ ದ ಸ್ಕೋಪ್, ಮೇಕಿಂಗ್ ಎ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್, ವ್ಯಾಲಿಡೇಟಿಂಗ್ ಎ ಸ್ಕೋಪ್, controlling a scope. So these are what? One, planning. What is that? One, planning a scope management. First one. Second one, collecting the ನಮ್ಗೆ ಏನೇನು ಬೇಕೋ ಅದ್ರ ರಿಕ್ವೈರ್ಮೆಂಟ್ಸ್ ಕಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಡಿಫೈನಿಂಗ್ ದ ಸ್ಕೋಪ್, ಅದ್ರ ಬಗ್ಗೆ ಅದಕ್ಕೆ ಏನೇನು ಔಟ್ಪುಟ್ ಬರುತ್ತೆ, ಅದಕ್ಕೆ ಅದ್ರ ಯೂಸ್ ಏನು, ಅದಕ್ಕೆ ಸ್ಕೋಪ್ ಏನು, ಅಂದರೆ ಅದನ್ನ ನಾವು ಏನಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಪ್ರಾಜೆಕ್ಟ್ನ, ಅದ್ರ ಬಗ್ಗೆ ತಿಳ್ಕೊ. ಡಿಫೈನಿಂಗ್ ದ ಸ್ಕೋಪ್, ಮೇಕಿಂಗ್ ಎ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ಇದ್ರ ಬಗ್ಗೆ ನಾನು ಮತ್ತೆ ಒಂದು ಕ್ಲಾಸಲ್ಲೇ ಈ ಸಬ್ ಟಾಪಿಕ್ ಇದೆ, ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ದೆನ್ ವ್ಯಾಲಿಡೇಟಿಂಗ್ ದ ಸ್ಕೋಪ್, ಕಂಟ್ರೋಲಿಂಗ್ ಎ ಸ್ಕೋಪ್. ಸೊ ಅದನ್ನ ಎಲ್ಲಿವರೆಗೂ ವ್ಯಾಲಿಡೇಟ್, ಎಷ್ಟು ದಿನ ಅದಕ್ಕೆ ಎಲ್ಲಿ ಟೈಮ್ ಇದೆ, ಮತ್ತೆ ಅದನ್ನ ಏನು ಮಾಡಬೇಕು, ಕಂಟ್ರೋಲ್ ಮಾಡುವಂಥದ್ದು. ದೀಸ್ ಆರ್ ಆಲ್ ದ ಪಾಯಿಂಟ್ಸ್ ಆಫ್, ದಟ್ ಇಸ್ ವಾಟ್ ದ ವಿ ಕ್ಯಾನ್ ಸೇ ದಟ್ project scope management step by step processes. Okay, hope you understand. Role of project management, that is a different project manager ನಾವು plans ಎಲ್ಲ ನೋಡ್ಕೊಂಡು ಬಂದಿದ್ದೀರಿ. ಓಕೆನಾ? ಸೆಕೆಂಡ್, ದೆನ್ ಆರ್ಗನೈಸಿಂಗ್ ಎ ಪ್ರಾಜೆಕ್ಟ್ ನೋಡಿದಿರಿ. ದೆನ್ ಫೋರ್ತ್ ಪಾಯಿಂಟ್, ಡಿಲಿಗೇಟಿಂಗ್ ದ ಟೀಮ್ಸ್ ನೋಡ್ಕೊಂಡ್ ಬಂದ್ರಿ. ಆಮೇಲೆ ಫಿಫ್ತ್ ಒನ್, ದಟ್ ಕಂಟ್ರೋಲಿಂಗ್ ಎ ಟೈಮ್ ಮ್ಯಾನೇಜ್ಮೆಂಟ್, ದಟ್ ಇಸ್ ದ ಫೋರ್ತ್ ಪಾಯಿಂಟ್ ವಿ ಕ್ಯಾನ್ ಕನ್ಸಿಡರ್. Then the next point is that managing a deliverables. The next point is that monitoring the process, ಮಾನಿಟರ್ ದ ಪ್ರೋಗ್ರೆಸ್ ನೋಡ್ಕೊಂಡ್ರಿ. ನೆಕ್ಸ್ಟ್, ಎಸ್ಟಾಬ್ಲಿಷ್ ರೆಗ್ಯುಲರ್ ಮೀಟಿಂಗ್. ಸೊ ಇದೆಲ್ಲ ನಾವು ಇವತ್ತು ಕ್ಲಾಸಲ್ಲಿ ತಿಳ್ಕೊಂಡಿರುವಂಥದ್ದು ಅಂತ ಹೇಳ್ಬೋದು. ದೆನ್ ಮ್ಯಾನೇಜಿಂಗ್ ರಿಪೋರ್ಟ್ಸ್ ಅಂಡ್ ನೆಸೆಸರಿ ಡಾಕ್ಯುಮೆಂಟೇಶನ್ಸ್. ದೆನ್ ವಿ ಕಮ್ ಟು ದ ಪಾಯಿಂಟ್ ಆಫ್ ಕನ್ಸಲ್ಟೆಂಟ್ಸ್. ದೆನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ವಾಟ್ ಈಸ್ ಅನ್ ಆಪರೇಷನ್ ಅಂತ ತಿಳ್ಕೊಂಡ್ರಿ. ದೆನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ process ಯಾವ್ಯಾವ ಅಂತ ನೋಡ್ಕೊಂಡ್ರಿ. Then we came to the next one as what is the project scope management and the previous one we got about the process of the project management, the scope management. Okay, so that's it about what we have discussed today about the project management, the remaining steps of that, which are the points belonging to the project management skill. So once again, I am Ravi Kumar, lecturer in science, working as a lecturer in Government Polytechnic Bagepalli. So ನಿಮಗೆ ಯಾವುದೇ ಟೈಮಲ್ಲಿ ಇದ್ರ ಬಗ್ಗೆ ಮತ್ತೆ ಏನಾದ್ರು ಡೌಟ್ಸ್ ಬಂತಂದ್ರೆ you can contact me by any of the following details. So and thank you for watching this video and thank you for your patience. So watch the other videos also. ನಿಮಗೆ ಅರ್ಥ ಆಗಿಲ್ಲ ಅಂತಂದ್ರೆ ನೀವು previous videos ಕೂಡ ನೋಡ್ಕೊಬಹುದು. Thank you very much.